ನಮ್ಮೆಲ್ಲರ ಒಳಗೆ ಇರುವ ಆತ್ಮವೇ ಪರಬ್ರಹ್ಮ. ಎಲ್ಲರೂ ನಮ್ಮ ನಮ್ಮ ಆತ್ಮವನ್ನು ಆರಾಧಿಸಬೇಕು. ಯೋಗೀಶ್ವರರು ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ ವಂದಿಸುತ್ತ, ಸುವರ್ಣಮಾಲಾ ಪತ್ರಿಜಿ ಮೂಲವಾಗಿ ವಂದಿಸುತ್ತ, PSSM ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ಬ್ರಹ್ಮಶ್ರೀ ತಟವರ್ತಿ ವೀರರಾಘವರ ದಂಪತಿಗಳಿಗೆ ವಂದಿಸುತ್ತ, ನಮ್ಮ ಈ ಧ್ಯಾನ ಜ್ಞಾನ ಯಜ್ಞದಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ನಿನ್ನೆಯ ದಿವಸ ನಾವು ನೋಡ್ತಾ ಇದ್ವಿ ಯೋಗೀಶ್ವರರು ಪರಮಾತ್ಮ ಶಿವ ಪರಮಾತ್ಮರು ಪರಮಾತ್ಮನ ಬಗ್ಗೆ ಅಂದ್ರೆ ಆ ಪರಬ್ರಹ್ಮನ ಬಗ್ಗೆ ಏನು ಹೇಳಿದ್ದಾರೆ, ಏನು ತಿಳಿಸಿದ್ದಾರೆ, ಈ ಜಗತ್ತಿನ ಪರಮ ಸತ್ಯ ಯಾವುದು ಅನ್ನೋದನ್ನ ನಿನ್ನೆಯ ದಿವಸ ನಾವು ನೋಡ್ತಾ ಇದ್ವಿ. ಇವತ್ತು ಎಲ್ಲರಿಗೂ ಬಹಳ ಇಷ್ಟವಾದಂತಹ ಪರಮ ಪ್ರಿಯನಾದಂತಹ ಯೋಗೀಶ್ವರ ಶ್ರೀಕೃಷ್ಣರು ಏನು ಹೇಳಿದ್ದಾರೆ. ಎಷ್ಟೋ ಜನ ಭಗವದ್ಗೀತೆಯನ್ನ ಓದಿದ್ದಾರೆ, ನಿತ್ಯ ಪಾರಾಯಣ ಮಾಡ್ತಾ ಇದ್ದಾರೆ, ಭಗವದ್ಗೀತೆಯನ್ನ ಕೇಳ್ತಾ ಇದ್ದಾರೆ. ಬಹಳಷ್ಟು ಜನರಿಗೆ ಭಗವದ್ಗೀತೆಯನ್ನ ಓದುವ ಪ್ರಯತ್ನ ಮಾಡಿದರೂ ಅರ್ಥ ಆಗಿಲ್ಲ. ಮತ್ತೆ ಇನ್ನು ಕೆಲವರು ಭಗವದ್ಗೀತೆಯನ್ನ ಒಮ್ಮೆ ಆದರೂ ಓದಬೇಕು, ಕೇಳಬೇಕು, ತಿಳ್ಕೊಳ್ಬೇಕು ಅನ್ನುವ ಎಷ್ಟೋ ಆಸೆ ಕೂಡ ಇದೆ. ಪತ್ರಿಜಿ ಗುರುಗಳು ಕೂಡ ಒಂದು ಕಡೆ ಹೇಳ್ತಾರೆ, ಯಾರಿಗೆ ಭಗವದ್ಗೀತೆ ಅರ್ಥ ಆಗಿಲ್ಲ ಅವರಿಗೆ ಮೋಕ್ಷ ಅನ್ನೋದು ಸಿಗೋದಿಲ್ಲ. ನನಗೆ ಮೋಕ್ಷ ಸಿಗ್ತದೋ ಇಲ್ಲೋ ಅನ್ನೋದನ್ನ ನಾವು ಹೆಂಗೆ ತಿಳ್ಕೊಳ್ಬೇಕು ಅಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾರೆ ಪತ್ರಿಜಿ ಗುರುಗಳು, ನಿನಗೆ ಭಗವದ್ಗೀತೆ ಅರ್ಥ ಆಗಿದೆಯೋ ಇಲ್ವೋ ಅನ್ನೋದ್ರ ಮೇಲೆ ನೀನೇ ಡಿಸೈಡ್ ಮಾಡ್ಕೊ, ಯಾವುದು ನನಗೆ ಮೋಕ್ಷ ಸಿಗ್ತದೋ ಇಲ್ಲೋ ಅಂತ ಇರ್ತಾರೆ. ಅದ್ರ ಅರ್ಥ ಅದರೆಲ್ಲ ಶ್ಲೋಕಗಳನ್ನ ಬಾಯ್ಪಾಠ ಹಾಕ್ಬೇಕು, ಕಂಠಪಾಠ ಮಾಡಬೇಕು ಅನ್ನೋದಲ್ಲ. ಬದಲಾಗಿ ಈ ಭಗವದ್ಗೀತೆ ಏನ್ ಹೇಳ್ತಾ ಇದೆ ಅಂದ್ರೆ ಆತ್ಮಜ್ಞಾನವನ್ನ ಹೇಳ್ತಾ ಇದೆ. ಆ ಆತ್ಮಜ್ಞಾನ ನಿನಗಿನ್ನೂ ಅರ್ಥ ಆಗಿಲ್ಲ ಅಂದ್ರೆ ನಿನಗಿನ್ನೂ ಜನ್ಮಗಳಿದೆ ಅಂತ ಅರ್ಥ. ಮತ್ತೆ ನೀನು ಅದನ್ನ ತಿಳಿದುಕೊಳ್ಳಲಿಕ್ಕಾಗಿ ಮತ್ತೆ ಜನ್ಮಗಳನ್ನ ತಗೊಳ್ಕೊಂಡು ತಿಳ್ಕೊಳ್ಬೇಕು ಅಂತ ಹೇಳಿ, ಅಂತಹ ಭಗವದ್ಗೀತೆಯನ್ನ ಬೋಧನೆ ಮಾಡಿದಂತಹ ಯೋಗೀಶ್ವರ ಶ್ರೀಕೃಷ್ಣರು ಏನು ಹೇಳಿದ್ದಾರೆ ಅನ್ನೋದನ್ನ ಇವತ್ತಿನ ದಿವಸ ಕೆಲವು ಶ್ಲೋಕಗಳ ಆಧಾರದ ಮೇಲೆ, ಅದರಲ್ಲೂ ನಮಗೆ ಗೊತ್ತಿದ್ದ ಹಾಗೆ ನಾವು ಹೇಗೆ ಪತ್ರಿಜಿ ಗುರುಗಳು ಎಷ್ಟೊಂದು ಕಡೆಯಲ್ಲಿ ಅವರು ಆತ್ಮಜ್ಞಾನವನ್ನ ಬೋಧನೆ ಮಾಡಿದ್ದಾರೆ ಅಲ್ವಾ, ಹಾಗೆಯೇ ಯೋಗೀಶ್ವರನಾದಂತಹ ಶ್ರೀಕೃಷ್ಣನೂ ಕೂಡ ಬಹಳಷ್ಟು ಕಡೆಯಲ್ಲಿ ಆತ್ಮಜ್ಞಾನವನ್ನ ಬೋಧನೆ ಮಾಡಿದ್ದಾರೆ. ಅದರಲ್ಲಿ ಎಷ್ಟೋ ದಾಖಲಾಗಿದೆ, ಎಷ್ಟೋ ದಾಖಲಾಗದೇನೂ ಇರಬಹುದು. ಹಾಗೆ ನಮಗೆ ಯುದ್ಧರಂಗದಲ್ಲಿ ಸಹಜವಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ, ಯುದ್ಧರಂಗದಲ್ಲಿ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ತುಂಬಾ ಡಿಪ್ರೆಷನ್ಗೆ ಹೋದಂತಹ, ಮಾಯೆಗೆ ಒಳಗಾಗಿ ತನ್ನ ಕರ್ತವ್ಯದಿಂದ ವಿಮುಖನಾದಂತಹ ಅರ್ಜುನನಿಗೆ ಪುನಃ ಅವನನ್ನ ಜಾಗೃತಗೊಳಿಸ್ಲಿಕ್ಕಾಗಿ ಅವನಿಗೆ ಆತ್ಮಜ್ಞಾನವನ್ನ ಬೋಧನೆ ಮಾಡಿದರು. ಅಲ್ಲಿಗೆ ಮುಗಿಲಿಲ್ಲ, ಧರ್ಮರಾಜನಿಗೂ ಕೂಡ ಕೃಷ್ಣ ಆತ್ಮಜ್ಞಾನವನ್ನ ಬೋಧನೆ ಮಾಡಿದ್ದಾನೆ. ಹಾಗೆ ಭೀಮಸೇನನಿಗೂ ಕೂಡ ಬರ್ತದೆ, ಮತ್ತೆ ಉತ್ತರ ಗೀತೆ ಅಂತ ಹೇಳಿ ಬರ್ತದೆ, ಅಲ್ಲೂ ಕೂಡ ಅರ್ಜುನನಿಗೆ ಕೃಷ್ಣ ಆತ್ಮಜ್ಞಾನವನ್ನ ಉಪದೇಶ ಮಾಡಿದ್ದಾನೆ. ಉದ್ದವ ಅಂತ ಒಬ್ಬ ಬರ್ತಾನೆ, ಅವನು ಕೂಡ ದೊಡ್ಡ ಸಾಧಕ, ಅವನಿಗೂ ಕೂಡ ಆತ್ಮಜ್ಞಾನವನ್ನ ಬೋಧನೆ ಮಾಡ್ತಾನೆ, ಉದ್ದವ ಗೀತೆ ಅಂತ ಹೇಳಿ ಬರ್ತದೆ. ಹೀಗೆ ಬಹಳಷ್ಟು ಕಡೆ ಶ್ರೀಕೃಷ್ಣನ ಆತ್ಮಜ್ಞಾನ ಬೋಧನೆ ಬರ್ತದೆ. ಹೀಗೆ ಒಮ್ಮೆ ಭಗವದ್ಗೀತೆಯನ್ನೆಲ್ಲ ತಿಳ್ಕೊಂಡಾದ ಮೇಲೆ ಅರ್ಜುನ ಪುನಃ ತಾನು ಬಂದು ಕೇಳಿದ ಕೃಷ್ಣನನ್ನ, ಕೃಷ್ಣ ನೀನೇನೋ ಅವತ್ತು ಯುದ್ಧರಂಗದಲ್ಲಿ, ನಾನು ಕೂಡ ಅರ್ಜೆಂಟ್ ಅಲ್ಲಿದ್ದೆ, ನಾನು ಫುಲ್ ಡಿಪ್ರೆಷನ್ಗೆ ಹೋಗಿದ್ದೆ, ಅವತ್ತು ನೀನು ಆತ್ಮಜ್ಞಾನವನ್ನ ಬೋಧನೆ ಮಾಡಿದೆ, ಅದು ಬಹಳ ಇಷ್ಟ ಆಯ್ತು ನನಗೆ, ನಾನು ತುಂಬಾ ತಿಳ್ಕೊಂಡೆ, ನನಗೆ ಪುನಃ ಇನ್ನೂ ಏನೋ ತಿಳ್ಕೊಳ್ಬೇಕಾಗಿದ್ದಿದೆ, ಏನನ್ನು ನಾನು ಇನ್ನೂ ಅಂದ್ರೆ ನನಗೆ ಸಮಾಧಾನ ಆಗ್ತಾ ಇಲ್ಲ. ಅವತ್ತು ನಾನು ತಿಳ್ಕೊಂಡಿದ್ದೇನೆ, ಇಲ್ಲ ಅಂತಲ್ಲ, ನನಗೆ ಎಷ್ಟೋ ವಿಷಯಗಳು ನಿನ್ನಿಂದ ಅವತ್ತು ನಾನು ವಿಶ್ವರೂಪವನ್ನೇ ನೋಡಿಬಿಟ್ಟೆ. ಆದ್ರೆ ನನಗೆ ಇವಾಗ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ,
ಯಾವುದನ್ನ ತಿಳ್ಕೊಂಡ್ರೆ, ಯಾವುದನ್ನ ಮಾಡಿದರೆ ಮತ್ತೆ ಇನ್ನೊಂದು ಮಾಡುವುದಿಲ್ಲವೋ, ಯಾವುದನ್ನ ತಿಳ್ಕೊಂಡ್ರೆ ಇನ್ನೊಂದನ್ನ ತಿಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲವೋ, ಅಥವಾ ಮತ್ತೆ ನನಗೆ ಅದನ್ನ ಇದೊಂದು ಮಾಡಿದ್ರೆ ಸಾಕಪ್ಪ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಇದನ್ನ ಮಾಡಿದ್ರೆ ಸಾಕು, ಮತ್ತೆ ಅವನು ಮಾಡುವಂಥದ್ದು ಏನೋ ಇಲ್ಲ ಅಂತ ಹೇಳಿ ಮಾಡುವಂಥದ್ದು ಏನಾದರೂ ಇದ್ರೆ ಅದನ್ನು ನನಗೆ ತಿಳಿಸು ಅಂತ ಹೇಳಿ ಅರ್ಜುನ ಕೃಷ್ಣನ ಬಳಿಗೆ ಬಂದು ತಾನು ಕೇಳಿಕೊಳ್ತಾ ಇದ್ದಾನೆ. ಅದಕ್ಕೆ ಕೃಷ್ಣ ಪುನಃ ಆತ್ಮಜ್ಞಾನವನ್ನ ಬೋಧನೆ ಮಾಡಿದ. ಅದನ್ನೇ ನಾವು ಉತ್ತರ ಗೀತೆ ಅಂತ ಹೇಳ್ತಾರೆ. ಅದನ್ನೇ ಏನಂತಾರೆ? ಉತ್ತರ ಗೀತೆ. ಹಾಗೆ ಉತ್ತರ ಗೀತೆಯಲ್ಲಿ ಶ್ರೀಕೃಷ್ಣರು ಹೇಳಿದ ಕೆಲವು ವಿಷಯಗಳನ್ನ, ಆ ಶ್ಲೋಕಗಳ ಆಧಾರದಲ್ಲಿ ಇವತ್ತು ನಾವು ಆತ್ಮಜ್ಞಾನದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ನಾವೆಲ್ಲ ಏನ್ ತಿಳ್ಕೊಂಡಿರ್ತೇವೆ? ದೇವರು ಅಂದ್ರೆ ಎಲ್ಲಿದ್ದಾನೆ ಅಂತಂದ್ರೆ ನಾವೆಲ್ಲ ಏನ್ ಹೇಳ್ತೀವಿ? ದೇವಸ್ಥಾನದಲ್ಲಿದ್ದಾನೆ, ಧರ್ಮಸ್ಥಳದಲ್ಲಿದ್ದಾನೆ, ತಿರುಪತಿಯಲ್ಲಿದ್ದಾನೆ, ಉಡುಪಿಯಲ್ಲಿದ್ದಾನೆ ಅಂತ ಹೇಳಲಿಕ್ಕೆ ಶುರು ಮಾಡ್ತೀವಿ. ಆದ್ರೆ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನಃ ತ್ಯಜೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜಯೇತ್. ಈ ದೇಹವನ್ನ, ಈ ಪ್ರತಿಯೊಬ್ಬರ ದೇಹವೇ ದೇವಾಲಯ. ಆ ದೇವಾಲಯದ ಒಳಗೆ ಇರುವ ಜೀವ ಏನಿದ್ದಾನೆ ಅವನೇ ದೇವ. ಅವನು ಎಂತಹ ದೇವ? ಸನಾತನಃ, ಅನಾದಿ ಕಾಲದಿಂದಲೂ ಇದ್ದಂತಹ ಒಬ್ಬ ಪರಮಾತ್ಮ ಏನಿದ್ದಾನೆ, ಭಗವಂತ, ಯಾರು? ಪರಬ್ರಹ್ಮ. ಅವನು ಬೇರೆ ಯಾರು ಅಲ್ಲ, ಅವನೇ ಒಳಗಿರುವ ದೇವ. ಆ ಜೀವನೇ ದೇವ. ದೇವನೇ ಒಳಗಿರಬೇಕಾದ್ರೆ ಈ ದೇಹ ಏನಾಗಿರ್ತದೆ? ದೇವಾಲಯ. ಹಾಗಾಗಿ ದೇಹವೇ ದೇವಾಲಯ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನಃ. ಹಾಗಾಗಿ ದೇವರನ್ನ ಎಲ್ಲೋ ಹುಡುಕುವ ಪ್ರಯತ್ನ ಮಾಡಬೇಡ. ಮತ್ತೆ ನಿನ್ನೊಳಗೆ ಇದ್ದಾನೆ. ಈ ದೇಹವನ್ನ ದೇವಾಲಯ ಅಂತ ಹೇಳಿ, ದೇಹದಲ್ಲಿರುವ ಜೀವನೇ ಸನಾತನಿಯಾದಂತಹ ಸಾಕ್ಷಾತ್ ಪರಬ್ರಹ್ಮ. ಅಂತಹ ದೇವನನ್ನ, ಆತ್ಮನಾದಂತಹ ವಿವೇಕದ ಮೂಲಕ ಅಜ್ಞಾನ ಎನ್ನುವ ನಿರ್ಮಾಲ್ಯವನ್ನ ಬಿಟ್ಟು ಅಹಂ ಬ್ರಹ್ಮಾಸ್ಮಿ ಎನ್ನುವ ಭಾವದಿಂದ ತನ್ನ ಒಳಗೆ ಇರುವ ಆತ್ಮ ಸ್ವರೂಪನಾದ ಪರಬ್ರಹ್ಮನನ್ನ ಪೂಜಿಸಬೇಕು, ಆರಾಧಿಸಬೇಕು. ಅದೇ ನಿಜವಾದ ನನ್ನ ಆರಾಧನೆ, ಅದೇ ನಿಜವಾದ ಭಗವಂತನ ಆರಾಧನೆ. ಅದೇ ಪ್ರತಿಯೊಬ್ಬನು ತನ್ನ ಜೀವನದಲ್ಲಿ ಮಾಡಬೇಕಾದದ್ದು. ಅದನ್ನು ಮಾಡಿದರೇನೆ ಅವನಿಗೆ ಮುಂದೆ ಮೋಕ್ಷ ಅನ್ನೋದು ಸಿಗ್ತದೆ ಹೊರತು ಹೊರಗಡೆಯಿಂದ ನನ್ನನ್ನು ಆರಾಧನೆ ಮಾಡಿದರೆ ಏನೋ ಸಿಗುವುದಿಲ್ಲ. ಅದಕ್ಕೆ ಏನ್ ಹೇಳ್ತಾ ಇದ್ದಾನೆ? ಮೊದಲು ಏನ್ ತಿಳ್ಕೊಳ್ಬೇಕು? ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನಃ. ಹಾಗಾಗಿ ಈ ದೇಹ ಒಳಗಿರುವಂತಹ ಆತ್ಮವೇ ಪರಬ್ರಹ್ಮ. ಆ ಜೀವ ಏನಿದ್ದಾನೆ ಅವನೇ ಆತ್ಮ. ಆ ಆತ್ಮವೇ ಪರಬ್ರಹ್ಮ. ಒಳಗೇ ಪರಬ್ರಹ್ಮನಿದ್ದಾಗ ಅವನು ವಾಸ ಇರುವಂತಹ ಈ ದೇಹವೇ ದೇವಾಲಯ. ಹಾಗಾಗಿ ಎಲ್ಲೋ ಹೋಗಿ ದೇವಾಲಯ ಅಂತ ಹೇಳಿ ನಾವು ಹುಡುಕುವುದಲ್ಲ. ನಮ್ಮ ದೇಹವೇ ದೇವಾಲಯ. ನಮ್ಮ ದೇಹವೇ ದೇವಾಲಯ. ಅದಕ್ಕೆ ಮುಂದುವರಿದು ಹೇಳ್ತಾನೆ, ಹಾಗಾದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ದೇಹವೇ ದೇವಾಲಯ ಅಂತ ಹೇಳಿದ್ರೂ ಕೂಡ, ಪ್ರತಿ ಸಾರಿ ಹೇಳಿದ್ರೂ ಕೂಡ ಏನ್ ಮಾಡ್ತಾ ಇದ್ದಾನೆ? ದೇವಾಲಯಗಳಲ್ಲಿ ಹುಡುಕ್ತಾ ಇದ್ದಾನೆ ದೇವರನ್ನ. ಮತ್ತೆ ಮತ್ತೆ ಆ ದೇವಸ್ಥಾನಕ್ಕೆ ಹೋಗೋದು, ಈ ದೇವಸ್ಥಾನಕ್ಕೆ ಹೋಗೋದು, ಆ ತೀರ್ಥಕ್ಷೇತ್ರಕ್ಕೆ ಹೋಗೋದು, ಈ ತೀರ್ಥಕ್ಷೇತ್ರಕ್ಕೆ ಹೋಗುವುದು. ಹೇಳಿದರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ ಅವರಿಗೆ? ಅವರ ಕತೆ ಹೇಗಿದೆ ಅಂದ್ರೆ, ಬಹಿರ್ದ್ರಾಯ ಧ್ಯಾತೀಯ ಕಶ್ಚಿತ್ಯಾಕ್ತ ದೇಹಸ್ಥಮೀಶ್ವರಂ ಸ್ವಗೃಹೋ ಪಾಯಸಂ ತೆಕ್ವಾ ಭಿಕ್ಷಾಮಟತಿ ದುರ್ಮತಿ. ಅಂದ್ರೆ ತನ್ನ ಒಳಗೆ ಇರುವ ಆ ಆತ್ಮ ಸ್ವರೂಪಿಯಾದ ಪರಬ್ರಹ್ಮನನ್ನ ಗುರುತಿಸದೆ, ಮನೆಯ ತನ್ನೊಳಗೆ ಇರುವ ಆ ಭಗವಂತನನ್ನ ಕಾಣದೆ ದೇವರನ್ನ ಎಲ್ಲೋ ಇದ್ದಾನೆ ಅಂತ ಹುಡುಕ್ತಾ ಇದ್ದಾನಲ್ವಾ, ತಿರುಗ್ತಾ ಇದ್ದಾನಲ್ವಾ. ಕಾಶಿಗೆ ಹೋಗ್ತಾನೆ, ವಾರಣಾಸಿಗೆ ಹೋಗ್ತಾನೆ, ಋಷಿಕೇಶಕ್ಕೆ ಹೋಗ್ತಾನೆ, ತಿರುಪತಿಗೆ ಹೋಗ್ತಾನೆ, ಧರ್ಮಸ್ಥಳಕ್ಕೆ ಹೋಗ್ತಾನೆ, ಉಡುಪಿಗೆ ಹೋಗ್ತಾನೆ, ಇನ್ನೆಲ್ಲಿಗೋ ಹೋಗ್ತಾನೆ. ಎಲ್ಲ ಕ್ಷೇತ್ರಗಳಲ್ಲಿ ಹೋಗಿ ದೇವರನ್ನ ಹುಡುಕ್ತಾನೆ ಇದ್ದಾನೆ, ಹುಡುಕುತ್ತಲೇ ಇದ್ದಾನೆ.
ಅವನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ತನ್ನ ಮನೆಯಲ್ಲಿರೋ ಸ್ವಗೃಹೋಪಾಯಸಂ ತೆಕ್ವಾ ಭಿಕ್ಷಾ ಮಟತಿ ಧುರ್ಮತಿ. ಏನೋ ಸ್ವಗೃಹೋಪಾಯಸಂ ತೆಕ್ವಾ, ತನ್ನ ಮನೆಯಲ್ಲಿ ಕ್ಷೀರಾನ್ನವನ್ನ ಬಿಟ್ಟು, ಅಂದ್ರೆ ಪಾಯಸದ ಅನ್ನವನ್ನ ಬಿಟ್ಟು ಬೀದಿ ಬೀದಿಯಲ್ಲಿ ಭಿಕ್ಷದ ಅನ್ನಕ್ಕಾಗಿ ತಿರುಗ್ತಾ ಇದ್ದಾನೆ. ಅವನಂತಹ ಮೂರ್ಖ ಇನ್ನೊಬ್ಬನಿಲ್ಲ. ಯಾರು ಹೇಳ್ತಾ ಇರುವ ಮಾತಿದು? ಯೋಗೀಶ್ವರ ಶ್ರೀಕೃಷ್ಣ ಹೇಳುವಂತಹ ಮಾತು. ಸ್ವಗೃಹೋ ಪಾಯಸಂ ತೆಕ್ವಾ ಭಿಕ್ಷಾಮಟತಿ ಧುರ್ಮತಿ. ಅವನಂತಹ ಮೂರ್ಖ ಇನ್ನೊಬ್ಬ ಇಲ್ಲ. ಒಳಗೆ ಇದ್ದಾನೆ ಪರಬ್ರಹ್ಮ, ಅವನನ್ನ ಹುಡುಕುವುದನ್ನ ಬಿಟ್ಟು ಒಳಗೆ ಮನೆ ಒಳಗೆ ಪಾಯಸ ಮಾಡಿ ಇಟ್ಟುಕೊಂಡು ಭಿಕ್ಷೆ ಬೇಡ್ತಾ ಇದ್ದಾನೆ ಬೀದಿ ಬೀದಿಯಲ್ಲಿ ಹೋಗಿ. ಅಂದ್ರೆ ತನ್ನ ಒಳಗೆ ಇದ್ದಾನೆ ಪರಬ್ರಹ್ಮ, ಅವನನ್ನ ಗುರುತಿಸಲಾರದೆ ಎಲ್ಲೋ ಸಿಗ್ತಾನೆ ಅಂತ ಹೇಳಿ ಯಾವ್ಯಾವುದೋ ಕ್ಷೇತ್ರಗಳಲ್ಲಿ ಹೋಗಿ ದೇವರನ್ನ ಹುಡುಕ್ತಾ ಇದ್ದಾನೆ. ಅವನಷ್ಟು ಮೂರ್ಖ ಇನ್ನೊಬ್ಬನಿಲ್ಲ ಅಂತ ಹೇಳಿ ದುರ್ಮತಿ. ಅವನು ಅಂದ್ರೆ ಅವನ ದುರ್ಮತಿ ಅಂದ್ರೆ ಮತಿ ಇಲ್ಲ ಅಂದ್ರೆ ಬುದ್ಧಿ ಭ್ರಮಣೆ. ಅವನಷ್ಟು ಮೂರ್ಖ ಇನ್ನೊಬ್ಬನಿಲ್ಲ ಅಂತ ಅದು ಹೇಗೆ ಹುಡುಕ್ತಾ ಇದ್ದಾನೆ? ಹಾಗಾದ್ರೆ ನಿಜವಾಗಲೂ ಯೋಗಿಗಳೆಲ್ಲ ಏನ್ ಮಾಡ್ತಾರೆ? ಇದನ್ನ ತಿಳಿದುಕೊಂಡವರು ಏನ್ ಮಾಡ್ತಾರೆ? ಅಂದ್ರೆ ಏನನ್ನ ತಿಳ್ಕೊಂಡವರು? ದೇವರು ಅನ್ನೋನು ಎಲ್ಲೋ ಅಲ್ಲ, ನನ್ನೊಳಗೆ ಇದ್ದಾನೆ ಅನ್ನೋರು ಅವ್ರು ಹೇಗಿರ್ತಾರೆ? ಅದಕ್ಕೆ ಹೇಳ್ತಾ ಇದ್ದಾನೆ ಭಗವಂತ, ತೀರ್ಥಾನಿ ತೋಯ ರೂಪಾಣಿ ದೇವಾನ್ ಪಾಷಾನ್ ಮೃಣ್ಮಯಾನ್ ಯೋಗಿನೋ ನ ಪ್ರಪದ್ಯಂತೆ ಆತ್ಮಧ್ಯಾನ ಪರಾತಣಃ. ಆತ್ಮಧ್ಯಾನ ಪರಾತಣಃ. ಆತ್ಮ ಧ್ಯಾನದ ಬಗ್ಗೆ ಯಾರು ಆಸಕ್ತಿ ಉಳಿದಿದ್ದಾನೋ, ಯೋಗಿ, ಎಲ್ಲೋ ಇಲ್ಲ ಭಗವಂತ ನನ್ನೊಳಗೆ ಇದ್ದಾನೆ ಎನ್ನುವ ಪರಮ ಸತ್ಯವನ್ನ ತಿಳಿದುಕೊಂಡಂತಹ ಯೋಗಿ ಅವನು ಏನ್ ಮಾಡ್ತಾನೆ ಹೇಳ್ತಾ ಇದ್ದಾನೆ. ತೀರ್ಥಗಳನ್ನ, ಕಲ್ಲುಗಳಿಂದ, ಮಣ್ಣಿನಿಂದ ಮಾಡಲ್ಪಟ್ಟ ವಿಗ್ರಹಗಳಿಂದ ಅವನು ದೇವರ ರೂಪಗಳನ್ನ, ದೈವಗಳನ್ನ ಪೂಜಿಸುವುದಿಲ್ಲ, ಆರಾಧನೆ ಮಾಡುವುದಿಲ್ಲ. ತೀರ್ಥ ಕ್ಷೇತ್ರಗಳಿಗೆ ಹೋಗೋದಿಲ್ಲ. ಆ ತೀರ್ಥಕ್ಕೆ ಹೋದ್ರೆ ಒಳ್ಳೇದಾಗ್ತದೆ, ಈ ತೀರ್ಥ ತಗೊಂಡ್ರೆ ಒಳ್ಳೇದಾಗ್ತದೆ, ಇಲ್ಲ, ಆ ಕೆಲಸ ಮಾಡೋದಿಲ್ಲ. ಕಲ್ಲು ಮಣ್ಣಿಗಳಿಂದ ಮಾಡಿದ ವಿಗ್ರಹಗಳನ್ನ ಆರಾಧನೆ ಮಾಡುವುದಿಲ್ಲ. ಮತ್ತೆ ಏನ್ ಮಾಡ್ತಾನೆ? ಅವನಿಗೆ ಗೊತ್ತಿದೆ, ಶಿಲಾ ಮೃದ್ಧಾರು ಪಾತ್ರೇಶು ದೈವ ಬುದ್ಧಿ ಪ್ರಕಲ್ಪಿತ ಅಕಲ್ಪಿತ ಸ್ವಯಂ ಜ್ಯೋತಿರಾತ್ಮನೋ ದೇವತಾ ನಶಃ. ಶಿಲೆಗಳಿಂದಾಗಲಿ ಮಣ್ಣಿನಿಂದ ಆಗಲಿ, ಶಿಲಾಮೃದ್ಧಾರು ಪಾತ್ರೇಶು, ಕಟ್ಟಿಗೆಗಳಿಂದ ಅಂದ್ರೆ ಮರದಿಂದ ಮಾಡಿದಂತಹ ವಿಗ್ರಹಗಳಲ್ಲಿ ದೈವ ಎಂಬ ಬುದ್ಧಿ ಉಂಟಾಗುವುದೋ ಕಲ್ಪಿತವಾದದ್ದು. ಅದು ಕೇವಲ ಮನುಷ್ಯನ ಕಲ್ಪನೆಯೇ ಹೊರತು ಅಲ್ಲಿ ಭಗವಂತ ಅನ್ನೋನು ಇರುವುದಿಲ್ಲ. ಅದು ಭಗವಂತನ ಸ್ವರೂಪವೂ ಅಲ್ಲ. ಶಿಲಾ ಮೃದ್ಧಾರು ಪಾತ್ರೇಶು ದೈವ ಬುದ್ಧಿ ಪ್ರಕಲ್ಪಿತ. ಅದು ದೈವ ಇದ್ದಾನೆ ಅನ್ನುವುದು ಮನುಷ್ಯರ ಬುದ್ಧಿಯೇ ಹೊರತು ಅಲ್ಲಿ ಭಗವಂತ ಅನ್ನೋನು ಇರುವುದಿಲ್ಲ. ಯಾಕೆ? ಸ್ವಯಂ ಜ್ಯೋತಿ ಸ್ವರೂಪನಾದ ಆತ್ಮ ಅನ್ನೋನು ಅಕಲ್ಪಿತನಾದವನು. ಅವನನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾರಿಂದಲೂ ಕಲ್ಪಿಸಲ್ಪಡದವನು ಪರಬ್ರಹ್ಮ. ಆದ್ದರಿಂದ ಕಲ್ಪಿಸಲ್ಪಟ್ಟಂತಹ ದೇವತೆಗಳೊಡನೆ ನಾವು ಅವನನ್ನ ಹೋಲಿಸಬಾರದು. ಯಾಕೆಂದ್ರೆ ಇವತ್ತು ನಾವು ಚೌಡಮ್ಮ, ಮಲ್ಲಮ್ಮ, ಕಾಳಮ್ಮ, ಆ ದೇವರು, ಈ ದೇವರು, ಎಷ್ಟೊಂದು ದೇವತೆಗಳನ್ನು ನಾವು ಕಲ್ಪನೆ ಮಾಡಿಕೊಂಡಿದ್ದೀವಿ. ಇವರೆಲ್ಲ ದೇವರುಗಳು. ಇವರಿಂದ ಯಾರಿಂದಲೂ ಮೋಕ್ಷ ಅನ್ನುವುದು ಪ್ರಾಪ್ತಿಯಾಗುವುದಿಲ್ಲ. ಇವರೆಲ್ಲ ತಾತ್ಕಾಲಿಕವಾಗಿ ನಮಗೆ ಸಹಾಯ ಮಾಡಬಲ್ಲರೇ ಹೊರತು ಅದು ಕೂಡ ಬಹಳ ಕಿಂಚಿತ್. ಅವರು ನಮ್ಮ ಕರ್ಮವನ್ನ ಕಳೆಯುವುದಿಲ್ಲ. ನಮಗೆ ತಾತ್ಕಾಲಿಕವಾದ ಆರಾಮವನ್ನ ಕೊಡಬಹುದೇ ಹೊರತು ನಮ್ಮನ್ನ ಮೋಕ್ಷದ ಹಾದಿಯಲ್ಲಿ ಅವರು ದಡ ಸೇರಿಸುವವರು ಅಲ್ಲ. ಅವರೆಲ್ಲ ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಕಲ್ಪನೆ ಮಾಡಿಕೊಂಡು ನಿರ್ಮಿಸಿದ ರೂಪಗಳೇ ಹೊರತು ಅದು ಪರಬ್ರಹ್ಮನ ಸ್ವರೂಪ ಅಲ್ಲ. ಹಾಗಾಗಿ ದೇವರು ಅಂದ್ರೆ ಹೇಗಿರ್ತಾನೆ? ಸ್ವಯಂ ಜ್ಯೋತಿ ಸ್ವರೂಪ. ಅವನು ಅಕಲ್ಪಿತನಾದವನು. ಹೇಗೆ? ಅವನು ಅಕಲ್ಪಿತನಾದ್ದರಿಂದಲೇ ಒಳಗೆ ಜ್ಯೋತಿ ಸ್ವರೂಪದಲ್ಲಿದ್ದಾನೆ. ಹಾಗಾದ್ರೆ ನಾವೆಲ್ಲ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಲ್ವಾ? ದೇವರನ್ನ ಪೂಜೆ ಮಾಡ್ತಾ ಇದ್ವಿ, ಪುನಸ್ಕಾರ ಮಾಡ್ತಾ ಇದ್ದೀವಿ, ಎಲ್ಲೋ ಕಡೆ ಹೋಗಿ ಮಂತ್ರ ಹೇಳ್ತಾ ಇದ್ದೀವಿ, ಸ್ತೋತ್ರ ಹೇಳ್ತಾ ಇದ್ದೀವಿ, ವ್ರತ ಮಾಡ್ತಾ ಇದ್ದೀವಿ, ಜಪ ಮಾಡ್ತಾ ಇದ್ದೀವಿ, ಎಷ್ಟೊಂದು ಮಾಡ್ತಾ ಇದ್ದೀವಿ. ಹಾಗಾದ್ರೆ ಅದು ವ್ಯರ್ಥವಾ? ಯಾಕೆ ಮಾಡಬಾರ್ದು? ಕೆಲವರು ಹೇಳ್ತಾರೆ, ನೋಡು ಈ ಜಪ ಮಾಡು ನಿನಗೆ ಅಷ್ಟು ಪುಣ್ಯ ಬರ್ತದೆ. ಇಲ್ಲ ಕೆಲವರು ಈ ಸ್ತೋತ್ರ ಹೇಳ್ಕೋ ಅಷ್ಟು ಪುಣ್ಯ. ಸ್ತೋತ್ರದಲ್ಲೇ ಇರ್ತದೆ ಲಾಸ್ಟಿಗೆ ಫಲಶ್ರುತಿ ಅಂತ ಹೇಳಿ. ಇನ್ನು ಕೆಲವರು ಹೇಳ್ತಾರೆ, ನಿನಗೆ
ಆ ಅದು ಆ ವ್ರತ ಮಾಡು, ಈ ಜಪ ಮಾಡು, ಈ ತಪ ಮಾಡು ಎಲ್ಲ ಹೇಳ್ತಾರಲ್ವ. ಅವ್ರು ಮಾಡ್ತಾ ಇದ್ದಾರಲ್ವಾ. ಅವರಿಗೆಲ್ಲ ಕೆಲವರಿಗೆ ಒಳ್ಳೇದು ಆಗಿದೆ ಅಲ್ವಾ. ಕೆಲವರಿಗೆ ಒಳ್ಳೇದು ಆಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಶ್ರೀಕೃಷ್ಣರು ಹೇಳ್ತಾ ಇದ್ದಾರೆ, ಪೂಜಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರಕೋಟಿ ಸಮೋ ಜಪಃ, ಜಪಕೋಟಿ ಸಮಂ ಧ್ಯಾನಂ, ಧ್ಯಾನಕೋಟಿ ಸಮೋ ಲಯಃ. ಕೋಟಿ ಪೂಜಾ, ಪೂಜಾ ಕೋಟಿ ಸಮಂ ಸ್ತೋತ್ರಂ. ಪೂಜಾ, ನೀನು ಕೋಟಿ ಪೂಜೆ ಮಾಡಿದರೆ ಅದು ಯಾವುದಕ್ಕೆ ಸಮ ಆಗಿರ್ತದೆ ಅಂದ್ರೆ, ಒಂದು ಸ್ತೋತ್ರವನ್ನ ಹೇಳುವುದಕ್ಕೆ ಸಮ. ಒಂದು ಕೋಟಿ ಪೂಜೆ ಅಂದ್ರೆ ಒಂದು ದಿನ ಮಾಡುವ ಪೂಜೆ, ಒಂದು 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 ಪೂಜೆ ಅಂತ ಅರ್ಥ. ಇಂತಹ ಕೋಟಿ ಪೂಜೆಗಳನ್ನ ಮಾಡಬೇಕು ಅಂದ್ರೆ, ನೀನು ಕೋಟಿ ದಿವಸ ಪೂಜೆ ಮಾಡಿದರೆ, ಕೋಟಿ ದಿವಸ ಪೂಜೆ ಮಾಡೋದು ಅಂದ್ರೆ ಏನು? ಮನುಷ್ಯ ತನ್ನ ಇಡೀ ಜೀವಿತಾವಧಿಯಲ್ಲಿ ಎಷ್ಟು ದಿವಸ ಬದುಕಿರ್ತಾನೆ? ಅಷ್ಟು ದಿವಸ ಮಾಡಿದರೂ ಕೂಡ ಒಂದು ಕೋಟಿ ಪೂಜೆ ಆಗೋದಿಲ್ಲ. ಅದು ಯಾವುದಕ್ಕೆ ಸಮ ಅಂದ್ರೆ ಒಂದು ಸ್ತೋತ್ರಕ್ಕೆ ಸಮ. ಸ್ತೋತ್ರ ಕೋಟಿ ಸಮೋ ಜಪಃ. ಸ್ತೋತ್ರ, ಕೋಟಿ ಬಾರಿ ಒಂದು ಸ್ತೋತ್ರವನ್ನ ಹೇಳಿದರೆ ಅದು ಒಂದು ಜಪ ಮಾಡಿದ ಪುಣ್ಯಕ್ಕೆ ಸಮವಾಗಿರ್ತದೆ. ಜಪಕೋಟಿ ಸಮಂ ಧ್ಯಾನಂ. ನೀನು ಕೋಟಿ ಜಪ ಮಾಡಿದರೆ ಅದು ಒಂದು ಕೋಟಿ ಜಪ ಅಂದ್ರೆ ಏನು? 108 ಒಂದು ಸಾರಿ ಮಾಡಿದ್ರೆ ಅದನ್ನು ಒಂದು ಜಪ ಅಂತದನ್ನು ಕೋಟಿ ಬಾರಿ ಮಾಡಬೇಕು. ಹಾಗೆ ಮಾಡಿದ್ರೆ ನೀನು 1 ತಾಸು ಧ್ಯಾನ ಮಾಡುವುದಕ್ಕೆ ಸಮ. ಕೋಟಿ ಧ್ಯಾನ ಸಮಂ ಧ್ಯಾನಂ. ಇನ್ನು ಜಪಕೋಟಿ ಸಮಂ ಧ್ಯಾನಂ. ನಂತರ ಧ್ಯಾನ ಕೋಟಿ ಸಮೋ ಲಯ. ಅಂದ್ರೆ ನೀನು 1 ಕೋಟಿ ಬಾರಿ ಧ್ಯಾನ ಮಾಡಿದಾಗ ಮನಸ್ಸು ಅನ್ನೋದು ಆತ್ಮದಲ್ಲಿ ಲಯವಾಗ್ತದೆ. ಹೀಗೆ ಪೂಜೆಗಿಂತಲೂ ಸ್ತೋತ್ರ, ಸ್ತೋತ್ರಕ್ಕಿಂತಲೂ ಜಪ, ಜಪಕ್ಕಿಂತಲೂ ಧ್ಯಾನ, ಧ್ಯಾನದಿಂದ ಕೊನೆಗೆ ಲಯ. ಹೀಗೆ ಇದರಲ್ಲಿ ಯಾವುದು ಶ್ರೇಷ್ಠವಾದದ್ದು? ಕೊನೆಗೆ ಎಲ್ಲರೂ ಅವನು ಪೂಜೆ ಮಾಡಿದರು, ಸ್ತೋತ್ರ ಮಾಡಿದರು, ಜಪ ಮಾಡಿದರು, ಕೊನೆಗೆ ಧ್ಯಾನ ಮಾಡಲೇಬೇಕು. ಪೂಜೆ ಮಾಡಿ 1 ಕೋಟಿ ಬಾರಿ ಪೂಜೆ ಮಾಡಿ ಒಂದು ಸ್ತೋತ್ರ ಹೇಳಿದ ಫಲ ಪಡೆಯುವುದಕ್ಕಿಂತಲೂ, ಕೋಟಿ ಸ್ತೋತ್ರ ಹೇಳಿ ಒಂದು ಜಪ ಮಾಡಿದ ಫಲ ಪಡೆಯುವುದಕ್ಕಿಂತಲೂ, ಕೋಟಿ ಜಪ ಮಾಡಿ ಒಂದು ಧ್ಯಾನ ಮಾಡಿದ ಫಲ ಪಡೆಯುವುದಕ್ಕಿಂತಲೂ, ಯಾಕೆ ನಾವು ಪ್ರತಿನಿತ್ಯ ಧ್ಯಾನ ಮಾಡಿ ಕೋಟಿ ಧ್ಯಾನದಿಂದ ಒಂದು ಲಯ ಅಂದ್ರೆ ಕೊನೆಗೆ ಲಯವನ್ನ ಹೊಂದಬಾರದು? ಹಾಗಾಗಿ ಏನೇನೋ ಮಾಡಿ ಲಾಸ್ಟಿಗೆ ಬರುವುದಕ್ಕಿಂತ ನೀನು ಧ್ಯಾನ ಯೋಗಿಯಾಗು, ಧ್ಯಾನವನ್ನ ಅಳವಡಿಸಿಕೋ. ಯಾಕೆ ಧ್ಯಾನ ಯಾಕೆ ಧ್ಯಾನವನ್ನೇ ಮಾಡಬೇಕು? ಯಾಕೆಂದ್ರೆ ಈಗಾಗಲೇ ಅರ್ಜುನ ಧ್ಯಾನ ಅವನಿಗೆ ಹೇಳ್ಕೊಟ್ಟಿದ್ದಾನೆ. ಈಗಾಗಲೇ ಏನಾಗೋ ಯೋಗಿ ಭವ ಅರ್ಜುನ. ಭಗವದ್ಗೀತೆಯಲ್ಲಿ ಈಗಾಗಲೇ ಹೇಳಿದ್ದಾನೆ, ಯೋಗಿ ಭವ ಅರ್ಜುನ, ನೀನು ಯೋಗಿ ಆಗು. ಈಗಾಗಲೇ ಅರ್ಜುನ ಯೋಗಿ ಆಗಿದ್ದಾನೆ. ಅವನಿಗೆ ಇನ್ನೂ ನೀನು ಏನೆಲ್ಲ ಮಾಡಬೇಕು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಮನೋಲಯವೇ ಮೋಕ್ಷ. ಯಾವತ್ತು ಮನಸ್ಸು ಆತ್ಮದಲ್ಲಿ ಲಯವಾಗ್ತದೆ ಅವನು ಮೋಕ್ಷಕ್ಕೆ ಸಿದ್ಧನಾದ ಅಂತ ಅರ್ಥ. ಅವನು ಮೋಕ್ಷಕ್ಕೆ ಅರ್ಹನಾದ. ಮನೋಲಯವೇ ಮೋಕ್ಷ. ಅದಕ್ಕೆ ಹೇಳ್ತಾ ಇದ್ದಾನೆ, ಯಾಕೆ ಧ್ಯಾನವನ್ನೇ ಯಾಕೆ ಮಾಡಬೇಕು? ಬೇರೆ ಮಾಡುವುದಲ್ವಾ? ಬೇರೆದರಲ್ಲೂ ಪುಣ್ಯ ಇದೆ ಅಲ್ವಾ? ಬೇರೆದಿಂದಲೂ ಒಳ್ಳೇದಾಗ್ತದಲ್ವಾ? ಬೇರೆಯವರೆಲ್ಲ ಹೇಳಿದ್ದಾರಲ್ವಾ? ಪುರಾಣಗಳಲ್ಲಿದೆ, ಪುಣ್ಯಕಥೆಗಳಲ್ಲಿದೆ, ವೇದಗಳಲ್ಲಿದೆ, ಉಪನಿಷತ್ತಿನಲ್ಲಿದೆ. ಅವ್ರು ಹೇಳಿದ್ದಾರೆ, ಇವ್ರು ಹೇಳಿದ್ದಾರೆ, ಆ ಮಹಾತ್ಮರು ಹೇಳಿದ್ದಾರೆ. ಆದ್ರೆ ಧ್ಯಾನವನ್ನೇ ಯಾಕೆ ಮಾಡಬೇಕು? ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾಸ್ತಿ ಧ್ಯಾನ ಸಮಂ ತೀರ್ಥಂ, ನಾಸ್ತಿ ಧ್ಯಾನ ಸಮಂ ತಪಂ, ನಾಸ್ತಿ ಧ್ಯಾನ ಸಮಂ ಯಜ್ಞಂ, ತಸ್ಮಾ ಧ್ಯಾನಂ ಸಮಾಚರೇತ್. ಧ್ಯಾನಕ್ಕೆ ಸರಿಸಮಾನವಾದದ್ದು ಯಾವುದೂ ಇಲ್ಲ. ನಾಸ್ತಿ ಧ್ಯಾನ ಸಮಂ ತೀರ್ಥಂ. ಧ್ಯಾನಕ್ಕೆ ಸರಿಸಮಾನವಾದ ತೀರ್ಥ ಕ್ಷೇತ್ರಗಳಿಲ್ಲ. ಧ್ಯಾನಕ್ಕೆ ಸಮಾನವಾದ ತೀರ್ಥ ಇಲ್ಲ. ನೀನು ಮನೆಯಲ್ಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ರೆ, ನೀನು ಇಡೀ ಭೂಮಂಡಲವನ್ನ ಸುತ್ತಿ ತೀರ್ಥ ಯಾತ್ರೆಗಳನ್ನ ಮಾಡಿಕೊಂಡ್ರೆ ಏನು ಪುಣ್ಯ ಬರ್ತದೋ ಅದು ನೀವು ಮನೆಯಲ್ಲಿ ಧ್ಯಾನ ಮಾಡದಿರನೇ ಪಡಿಬಹುದು. ಅದಕ್ಕಿಂತಲೂ ಹೆಚ್ಚಿದ್ದನ್ನ ಪಡಿಬಹುದು. ಅದಕ್ಕೆ ಹೇಳ್ತಿದ್ದಾನೆ, ನಾಸ್ತಿ ಧ್ಯಾನ ಸಮಂ ತೀರ್ಥಂ. ಅದಕ್ಕೆ ಸರಿಸಮಾನವಾದ ತೀರ್ಥ ಕ್ಷೇತ್ರಗಳಿಲ್ಲ. ನಾಸ್ತಿ ಧ್ಯಾನ ಸಮಂ ತಪಂ. ಯಾವ ತಪಸ್ಸು ಇಲ್ಲ. ಧ್ಯಾನಕ್ಕೆ ಸರಿಸಮಾನವಾದ ತಪಸ್ಸಿಲ್ಲ. ತಪಸ್ಸು ಅಂದ್ರೆ ಏನು? ಹಠಯೋಗ. ಹಠಯೋಗಕ್ಕೆ ತಪಸ್ಸು ಅಂತಾರೆ. ಕೆಲವರು ಇಡೀ ಜೀವನ ಆಹಾರ ತಿನ್ನದೇ ಇರಬಹುದು. ಕೆಲವರು ಇಡೀ ಜೀವನ ಒಂದೇ ಕಾಲಲ್ಲಿ ನಿಂತುಕೊಂಡು ತಪಸ್ಸು ಮಾಡುವವರು ಇರ್ಬೋದು. ಒಂದೇ ಕೈ ಮೇಲೆತ್ತಿಕೊಂಡವರು ಇರ್ಬೋದು. ಆಮೇಲೆ ಬರೀ ಬೇಯಿಸದ ಆಹಾರವನ್ನ ತಿನ್ನುತ್ತಾ ಇರುವವರು ಇರ್ಬೋದು. ಹೀಗೆ ಇದನ್ನೆಲ್ಲ ತಪಸ್ಸು ಅಂತೀವಿ. ಅಂದ್ರೆ
ದೇಹದಂಡನೆ, ಕಠಿಣ ಹಠಯೋಗ. ಯಾರು ಹಠಯೋಗದಲ್ಲಿ ನಿರತರಾಗಿರ್ತಾರೋ ಅದನ್ನ ಏನಂತ ಕರಿತೀವಿ? ತಪಸ್ಸು ಅಂತ. ಹಾಗೆ ಅಂತಹ ತಪಸ್ಸು ಕೂಡ ಧ್ಯಾನಕ್ಕೆ ಸರಿ ಸಮಾನವಾದದ್ದಲ್ಲ. ನಾಸ್ತಿ ಧ್ಯಾನ ಸಮಂ ಯಜ್ಞಂ. ಯಾವ ಯಜ್ಞ ಯಾಗಾದಿಗಳಿಗೂ ಕೂಡ ಏನು ಧ್ಯಾನದ ಮುಂದೆ ಯಾವ ಯಜ್ಞವೂ ಕೂಡ ಸಮವಲ್ಲ. ತಸ್ಮಾ ಧ್ಯಾನಂ ಸಮಾಚಾರೇ. ಧ್ಯಾನಕ್ಕೆ ಧ್ಯಾನವೇ ಸರಿಸಾಟಿ, ಅದಕ್ಕೆ ಇನ್ನೊಂದಿಲ್ಲ. ಹಾಗಾಗಿ ಎಲ್ಲರೂ ಭಗವಂತನನ್ನ ಎಲ್ಲೆಲ್ಲಿ ಹುಡುಕ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾನೆ, ಅಗ್ನಿರ್ದೇವೋ ದ್ವಿಜಾತೀನಾಂ ಮುನೀನಾಂ ಹೈದಿ ಹೈದಿ ದೈವತಂ ಪ್ರತಿಮಾ ಸ್ವಲ್ಪ ಬುದ್ಧಿನಾಂ ಸರ್ವತ್ರ ಸಮದರ್ಶಿನಾಂ. ಬ್ರಾಹ್ಮಣರು ಬ್ರಾಹ್ಮಣರು ದೇವರನ್ನ ಎಲ್ಲಿ ಹುಡುಕ್ತಾ ಇದ್ದಾರೆ ಅಂದ್ರೆ ಅಗ್ನಿಯಲ್ಲಿ ಹುಡುಕ್ತಾ ಇದ್ದಾರೆ. ಯಜ್ಞ ಯಾಗಾದಿಗಳನ್ನ ಬ್ರಾಹ್ಮಣರು ಜಾಸ್ತಿ ಮಾಡುವುದು ಅಲ್ವಾ? ಆ ಅಗ್ನಿಯಲ್ಲಿ ಹವಿಸ್ಸನ್ನ ಹಾಕುವ ಮೂಲಕ ಭಗವಂತನನ್ನ ತೃಪ್ತಿಪಡಿಸ್ತಾ ಇದ್ದಾರೆ. ಅವರು ಅಗ್ನಿಯೊಳಗೆ ದೇವರಿದ್ದಾನೆ ಅಂತ ಅಗ್ನಿ ಆರಾಧನೆ. ಇನ್ನು ಮುನಿಗಳಲ್ಲಿ ಯೋಗಿಗಳು ಮುನಿಗಳು ಅವ್ರೇನ್ ಮಾಡ್ತಾ ಇದ್ದಾರೆ? ಹೃದಯದಲ್ಲಿರುವ ಆ ಆತ್ಮ ಸ್ವರೂಪನಾದ ಭಗವಂತನನ್ನ, ಚೈತನ್ಯವನ್ನೇ ದೇವರು ಅಂತ ಆರಾಧನೆ ಮಾಡ್ತಾ ಇದ್ದಾರೆ. ಇನ್ನು ಅಲ್ಪ ಬುದ್ಧಿಯವರು, ಅಜ್ಞಾನಿಗಳು, ಅಲ್ಪಮತಿಗಳು ದೇವರನ್ನ ಶಿಲಾಪ್ರತಿಮೆಗಳಲ್ಲಿ ಹುಡುಕ್ತಾ ಇದ್ದಾರೆ. ಶಿಲಾಪ್ರತಿಮೆಗಳಲ್ಲಿ. ಆದ್ರೆ ಬ್ರಹ್ಮಜ್ಞಾನಿಗಳು, ಮಹಾಜ್ಞಾನಿಗಳು ಅವ್ರು ಎಲ್ಲಿ ಹುಡುಕ್ತಾ ಇದ್ದಾರೆ? ಸಮದೃಷ್ಟಿ ಉಳ್ಳವರು. ಸರ್ವಂ ಕಲ್ವಿದಂ ಬ್ರಹ್ಮ. ಎಲ್ಲೆಲ್ಲೂ ಬ್ರಹ್ಮ ಇದ್ದಾನೆ ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಅದೇ ಅಗ್ನಿರ್ದೇವೋ ದ್ವಿಜಾತೀನಾಂ ಮುನಿನಾಂ ಹೈದಿ ದೈವತಂ ಪ್ರತಿಮಾ ಸ್ವಲ್ಪ ಬುದ್ಧಿನಾಂ ಸರ್ವತ್ರ ಸಮದರ್ಶಿನಾಂ. ಸರ್ವತ್ರ ಸಮದರ್ಶಿನಾಂ. ಯಾರೋ ಮಹಾಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು ಸರ್ವಂ ಕಲ್ವಿದಂ ಬ್ರಹ್ಮ, ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ ಅಂತ ಹುಡುಕ್ತಾ ಇದ್ದಾರೆ, ಎಲ್ಲೆಲ್ಲೂ. ಆದ್ರೆ ಯಾರು ಅಲ್ಪ ಬುದ್ಧಿಗಳಿದ್ದಾರೆ, ಅಜ್ಞಾನಿಗಳಿದ್ದಾರೆ, ಮಂದ ಬುದ್ಧಿಯವರಿದ್ದಾರೆ, ಮೂರ್ಖರಿದ್ದಾರೆ, ಅವರು ಎಲ್ಲಿ ಹುಡುಕ್ತಾ ಇದ್ದಾರೆ? ಶಿಲಾ ಪ್ರತಿಮೆಗಳಲ್ಲಿ ಹುಡುಕ್ತಾ ಇದ್ದಾರೆ. ಪ್ರತಿಮಾ ಸ್ವಲ್ಪ ಬುದ್ಧಿನಾಂ. ಯಾರಿಗೆ ಬುದ್ಧಿ ಸ್ವಲ್ಪ ಇದೆ ಅವ್ರು ಎಲ್ಲಿ ಹುಡುಕ್ತಾ ಇದ್ದಾರೆ ದೇವರನ್ನ? ಫೋಟೋದಲ್ಲಿ, ಪ್ರತಿಮೆಗಳಲ್ಲಿ, ವಿಗ್ರಹಗಳಲ್ಲಿ, ಆ ದೇವಸ್ಥಾನದಲ್ಲಿ, ಈ ದೇವಸ್ಥಾನದಲ್ಲಿ, ಅಲ್ಲಿದ್ದಾನೆ ದೇವರು, ಇಲ್ಲಿದ್ದಾನೆ ದೇವರು ಅಂತ ಅಲ್ಲಿ ದೇವರುಗಳನ್ನು ಹುಡುಕ್ತಾ ಇದ್ದಾರೆ. ಆದ್ರೆ ನಿಜವಾಗಲೂ ಎಲ್ಲಿದ್ದಾನೆ ದೇವರು? ಯೋಗಿಗಳು ಎಲ್ಲಿ ಹುಡುಕ್ತಾ ಇದ್ದಾರೆ? ಹೃದಯ ಕಮಲದಲ್ಲಿ. ಬ್ರಹ್ಮಜ್ಞಾನಿಗಳು ಸರ್ವತ್ರ ಭಗವಂತನನ್ನು ಕಾಣ್ತಾ ಇದ್ದಾರೆ. ಹಾಗಾದ್ರೆ ಏನ್ ಮಾಡಬೇಕು? ಇಷ್ಟೆಲ್ಲ ಮಾಡ್ತಾ ಇದ್ದೀವಲ್ವಾ ನಾವಾದ್ರೆ ಏನ್ ಮಾಡಬೇಕಾಗಿದೆ? ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ನೋಡು ಅರ್ಜುನ, ಇದನ್ನ ನಾನು ಹೇಳ್ತಾ ಇದ್ದೇನೆ ಅಲ್ವಾ, ಇದನ್ನ ಯಾರು ಅತ್ಯಂತ ಶ್ರದ್ಧೆಯಿಂದ ಇದರಲ್ಲಿ ಗಮನ ಇಟ್ಟು ಯಾರು ಮಾಡ್ತಾನೋ ಅವನು ಏನಾಗ್ತಾನೆ? ಅದಕ್ಕೆ ಹೇಳ್ತಾ ಇದ್ದಾನೆ, ಹೃದಯ ಕಮಲ ಮಧ್ಯೆ ದೀಪ ದೀಪ ಪದ್ಮೇವ ಸಾರಂ ಪ್ರಣವಾಮಯ ಮತ್ಕರಂ ಯೋಗಿ ಹೃದ್ಯಾನಗಮ್ಯಂ ಅಜಹರಿ ಶಿವಯೋಗಂ ಸರ್ವಭೂತಸ್ತಮೇಕಂ ಸಕೃದಪಿ ಮನಸಾ ಮಾಂ ಧ್ಯಾಯತೆ ಯತ್ಸ ಮುಕ್ತಃ. ಪ್ರತಿಯೊಬ್ಬ ಮನುಷ್ಯನ ಹೃದಯ ಕಮಲದಲ್ಲಿ ದೀಪದಂತೆ ಪ್ರಕಾಶಿಸ್ತಾ ಇದ್ದಾನೆ ಯಾರೋ? ಆತ್ಮ. ಆ ಆತ್ಮ ಎಂಥವನಾಗಿದ್ದಾನೆ? ಸಮಸ್ತ ವೇದಗಳು ಹೇಳ್ತಾ ಇದೆ. ಆ ಸಮಸ್ತ ವೇದಗಳ ಸಾರ ಸ್ವರೂಪನಾದವನು ಯಾವುದು? ಪ್ರಣವ ಸ್ವರೂಪನಾದಂಥವನು, ಓಂಕಾರ ಅದರ ಸ್ವರೂಪನಾಗಿರುವಂಥವನು. ಯಾವುದಕ್ಕೂ ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ತರ್ಕಗಳಿಗೆ ನಿಲುಕದಂಥವನು. ಪ್ರತಿಯೊಬ್ಬ ಯೋಗಿಯ ಹೃದಯ ಕಮಲದಲ್ಲಿ ಯೋಗಿಗಳಿಗೆ ದರ್ಶನ ನೀಡ್ತಾ ಇರುವವನು, ತ್ರಿಮೂರ್ತಿಗಳಿಗೆ ಸರಿಸಮಾನನಾದವನು, ತ್ರಿಮೂರ್ತಿಗಳನ್ನು ಮೀರಿಸಿದವನು, ಬ್ರಹ್ಮ ವಿಷ್ಣು ಶಿವ ಅವರೆಲ್ಲರಿಗೂ ಸ್ವರೂಪನಾಗಿರುವವನು, ಏಕರೂಪನಾಗಿರುವವನು, ಸರ್ವಭೂತಗಳಲ್ಲಿಯೂ ಕೂಡ ಅಂತರ್ಯಾಮಿಯಾಗಿ ನಿಂತು ಅವುಗಳಿಗೆ ಚೈತನ್ಯ ಸ್ವರೂಪನಾದಂಥವನು. ಅಂತಹ ಆತ್ಮ ಅವನೇ ಆ ಪರಬ್ರಹ್ಮ ಅಂತ ಯಾರು ತಿಳಿದು ಅವನನ್ನ ಧ್ಯಾನಿಸ್ತಾ ಇದ್ದಾನೋ, ಅವನಲ್ಲಿ ಯಾರು ಮನಸ್ಸನ್ನ ಇಟ್ಟಿದ್ದಾನೋ ಅಂತವನೇ ಈ ಬ್ರಹ್ಮಾಂಡ ಭೂಮಿಯಿಂದ ಮುಕ್ತನಾಗ್ತಾನೆ. ಅವನಿಗೆ ಇಲ್ಲಿಂದ ಮುಕ್ತಿ ಅನ್ನೋದು ಸಿಗ್ತದೆ. ಮುಕ್ತಃ ಸಕ್ರೋದಪಿ ಮನಸಾ ಮಾಂ ಧ್ಯಾಯತೆ ಯತ್ಸ ಮುಕ್ತಃ. ಅವನು ಇಲ್ಲಿಂದ ಮುಕ್ತನಾಗ್ತಾನೆ. ಉಳಿದವರೆಲ್ಲ ಏನಾಗ್ತಾರೆ? ಮತ್ತೆ 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 ಸಿಕ್ಕಿ ಹಾಕಿಕೊಳ್ತಾರೆ. ಹಾಗಾದ್ರೆ ಆ ದೇವರನ್ನ ಎಲ್ಲರೂ ಹೇಗೆ ನೋಡ್ತಾರೆ? ನಾವು ನೋಡ್ಬೇಕಲ್ವಾ?
ನಮ್ಮೊಳಗೆ ಇದ್ದಾನೆ ಅಂದ್ರೆ ನೋಡ್ಬೇಕಲ್ವಾ ಅವನನ್ನ ನೋಡೋದು ಹೇಗೆ? ಅವನನ್ನ ನೋಡೋದಕ್ಕೆ ಏನಾದ್ರೂ ದಾರಿಗಳಿದೆಯಾ? ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಅವನನ್ನ ನಿನ್ನ ಈ ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ಅಜ್ಞಾನದ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ದುಡ್ಡು ಕೊಟ್ಟು ಯಾರನ್ನ ಒಲಿಸಿಕೊಂಡು ಯಾವುದೋ ಮಾಟ ಮಂತ್ರ ಮಾಡಿ ಮಾಯೆಯಿಂದ ಅವನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಸರ್ವತ್ರ ಅವಸ್ಥಿತಂ ಶಾಂತಂ ನ ಪ್ರಪಕೆ ಜನಾರ್ದನಂ ಜ್ಞಾನಚಕ್ಷುರ್ವಿನ ವಿತಾ ವಿನತ್ವಾ ದಂದ ಸೂರ್ಯ ಮಿಮೋದಿತಂ. ಹೇಗೆ ಒಬ್ಬ ಕುರುಡ ಈ ಪ್ರಪಂಚವನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲವೋ, ಹಾಗೆ ಜ್ಞಾನ ನೇತ್ರ ಇಲ್ಲದವನಿಗೆ ಸರ್ವತ್ರ ವ್ಯಾಪಿಸಿರುವಂತಹ ಆ ಶಾಂತ ಸ್ವರೂಪನಾದ ಜನಾರ್ದನನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಜನನವನ್ನೇ ಅರ್ಧನ ಮಾಡುವವನು ಯಾರು? ಆ ಪರಬ್ರಹ್ಮ ಸರ್ವತ್ರ ವ್ಯಾಪಿಸಿದ್ದಾನೆ ಅವನು. ಆದರೆ ಯಾರಿಗೆ ಜ್ಞಾನ ನೇತ್ರ ಇದೆ ಅವರಿಗೆ ಮಾತ್ರ ಅವನು ಕಾಣಿಸುವವನೇ ಹೊರತು ಅಜ್ಞಾನಿಗಳಿಗೆ ಅವನು ಕಾಣಿಸೋದಿಲ್ಲ. ಅಜ್ಞಾನಿಗಳಿಗೆ ಅವನು ಕಾಣಿಸುವುದಿಲ್ಲ. ಅದಕ್ಕೆ ಏನ್ ಬೇಕೋ? ಜ್ಞಾನ ನೇತ್ರ ಬೇಕು. ಏನು ಜ್ಞಾನ ನೇತ್ರ? ಜ್ಞಾನ ಸಂಪಾದನೆ ಮಾಡು, ಮೊದಲು ಧ್ಯಾನ ಮಾಡು. ಧ್ಯಾನದಿಂದ ಜ್ಞಾನ ಜಾಗೃತವಾಗ್ತದೆ. ಸರಿಯಾದ ಆತ್ಮ ಜ್ಞಾನವನ್ನ ಅರ್ಥ ಮಾಡಿಕೋ, ತಿಳ್ಕೋ. ನೀನು ಜ್ಞಾನ ನೇತ್ರವನ್ನ ಜಾಗೃತಗೊಳಿಸಿಕೊಂಡೆ ಅಂತಾದರೆ ಆ ಜ್ಞಾನ ನೇತ್ರಕ್ಕೆ ಭಗವಂತನನ್ನು ನೋಡುವ ಅರ್ಹತೆ ಇದೆ. ಅದು ಸಾಧ್ಯ ಆಗ್ತದೆ. ಹಾಗಾಗಿ ನಾವೇನ್ ಮಾಡಬೇಕು? ಜ್ಞಾನ ನೇತ್ರ ಸಂಪಾದನೆಗಾಗಿ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ಅದರಿಂದ ಮಾತ್ರ ನಾವು ಭಗವಂತನ ನೋಡ್ಲಿಕ್ಕೆ ಸಾಧ್ಯ ಇದೆ. ಏನು ಜ್ಞಾನ ನೇತ್ರ ಅಂದ್ರೆ, ನಾವೀಗಾಗಲೇ ಬೇರೆ ಬೇರೆ ತರಗತಿಗಳಲ್ಲಿ ಹೇಳಿದ್ದೇವೆ. 4 ತರದ ನೇತ್ರ ಇರ್ತದೆ. ಅದನ್ನು ನಾವು ಮುಂದಿನ ತರಗತಿಗಳಲ್ಲಿ ಹೇಳೋಣ. ಹಾಗೆ ಮನುಷ್ಯ ಏನ್ ಮಾಡಬೇಕು? ಈ ರೀತಿಯಾಗಿ ತನ್ನನ್ನ ತಾನು ಯೋಗದಲ್ಲಿ ತನ್ನನ್ನ ತೊಡಗಿಸಿಕೊಳ್ಳಬೇಕು. ಏನೇನೋ ಮಾಡ್ತಾ ಹೋದ್ರೆ ಅವನಿಗೆ ಈ ಸಂಸಾರದಿಂದ ಮುಕ್ತಿ ಅನ್ನೋದು ಸಿಗೋದಿಲ್ಲ. ಇವತ್ತು ಮನುಷ್ಯನನ್ನ ಡೈವರ್ಟ್ ಮಾಡ್ಲಿಕ್ಕೆ, ಅಮಾಯಕರನ್ನ ಡೈವರ್ಟ್ ಮಾಡ್ಲಿಕ್ಕೆ, ಅವರ ಮುಗ್ಧತೆಯನ್ನ ಬಳಸಿಕೊಂಡು ಇವತ್ತು ವಿಭಿನ್ನ ರೀತಿಯಾದಂತಹ ಏನು ಆಧ್ಯಾತ್ಮದ ಹೆಸರಿನಲ್ಲಿ ತಪ್ಪು ತಪ್ಪು ಮಾರ್ಗಗಳಿದ್ದಾವೆ. ಅದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತಲೋ ಅಥವಾ ಇನ್ನೊಂದು ಬ್ಲಾಕೇಜ್ ಕ್ಲಿಯರಿಂಗು, ಅದು ಇದು ಹೀಲಿಂಗು ಅಂತ ಹೇಳಿ ವಿಧ ವಿಧವಾಗಿ ಮನುಷ್ಯನನ್ನ, ಇದನ್ನು ಎಲ್ಲೂ ಯಾವ ಶಾಸ್ತ್ರಗಳಲ್ಲೂ ಹೇಳಿಲ್ಲ. ಮನುಷ್ಯ ತನಗೆ ಹೊಸದಾಗಿ ಇದನ್ನೆಲ್ಲ ಈ ವಿದೇಶಗಳಿಂದೆಲ್ಲ ತಗೊಂಡು ಬರ್ತಾ ಇದ್ದಾರೆ ಇತ್ತೀಚೆಗೆ. ಇದೆಲ್ಲ ನಮ್ಮ ಅನಾದಿ ಕಾಲದಲ್ಲ. ಇದೆಲ್ಲ ಹಿಂದಿನವರು ಯಾವುದನ್ನು ಈ ರೀತಿ ಡೈವರ್ಟ್ ಮಾಡಿ ಹೇಳಿಲ್ಲ ಯಾರಿಗೂ. ಆದರೆ ಇವತ್ತು ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನ ಬಳಸಿಕೊಂಡು ಜನರನ್ನ ಒಂದು ಕಮರ್ಷಿಯಲ್ ಆಗಿ ಮಾಡಿಕೊಂಡು ಏನ್ ಮಾಡ್ತಾ ಇದ್ದಾರೆ? ಜನರನ್ನ ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ಮರಳು ಹೋಗ್ತಾ ಇದ್ದಾರೆ. ಸಾವಿರಾರು ರೂಪಾಯಿ ಫೀಸ್ ಇಟ್ಟು ಇವತ್ತು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ದೊಡ್ಡ ಕಾರ್ಯಕ್ರಮ ನಡೆಸ್ತಾರೆ. ಆ ಹೀಲಿಂಗ್ ಮಾಡ್ತೀವಿ, ನಿಮಗೆ ಸಂಮೋಹಿನಿ ಮಾಡ್ತೀವಿ, ನಿಮಗೆ ಪೂರ್ತಿ ನಿಮ್ಮ ಎಲ್ಲ ಬ್ಲಾಕೇಜ್ ಕ್ಲಿಯರ್ ಮಾಡಿಬಿಡ್ತೀವಿ, ನಿಮ್ಮ ಎಷ್ಟೋ ಜನ್ಮದ ಕರ್ಮಗಳನ್ನೆಲ್ಲ ನಾವು ಹೀಲ್ ಮಾಡಿಸಿಬಿಡ್ತೀವಿ ಅಂತ ಹೇಳಿ ದೊಡ್ಡ, ಅಂದ್ರೆ ಇದ್ರ ಯಾವುದಿಂದಲೂ ಕೂಡ ಮನುಷ್ಯನ ಸಂಪೂರ್ಣವಾಗಿ ಅಥವಾ ನಿಜವಾಗಲೂ ಅವರ ದುಃಖದಿಂದಲೋ ಕರ್ಮದಿಂದಲೋ ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆ ಕ್ಷಣದಲ್ಲಿ ಅವರಿಗೆ ಆ ವೈಭವೀಕರಣ ನೋಡಿ ಫೀಲ್ ಆಗ್ತದೆ, ಹೌದೌದು ನಾವು. ಆಮೇಲೆ ಇನ್ನೊಂದು, ಇವತ್ತು ಹೇಳ್ತಾ ಇದ್ರು, ಎಲ್ಲಾ ಕಡೆ ತುಂಬಾ ಫೀಸ್ ಇಟ್ಟಿದ್ದಾರೆ, ದುಡ್ಡು ಇರ್ತದೆ, ಅಲ್ಲಿ ಅವರು ರಿಜಿಸ್ಟ್ರೇಷನ್ ಫುಲ್ ಆಗಿರ್ತದೆ. ಅಂದ್ರೆ ಸೀಟ್ಗಳೇ ಇನ್ನೂ ಡಿಮ್ಯಾಂಡ್ ಇರ್ತದೆ ಸೀಟಿಗೆ. ನಾವು ಫ್ರೀ ಕ್ಲಾಸ್ ಮಾಡಿದ್ರು ಕೂಡ ಜನ ಅದನ್ನ ನೆಗ್ಲೆಕ್ಟ್ ಆಗಿ ತಗೊಳ್ತಾ ಇದ್ದಾರೆ, ಅಂದ್ರೆ ಬರ್ತಾ ಇಲ್ಲ. ಇಲ್ಲಿ ಸತ್ಯ ಇದೆ, ನಾವು ಒಳ್ಳೇದು ಹೇಳ್ತಾ ಇದ್ದೀವಿ, ಇನ್ಯಾವುದು ಏನು ಹೇಳ್ತಾ ಇಲ್ಲ. ಆದ್ರೂ ಕೂಡ ಎಲ್ಲಿ ಫೀಸ್ ಇದೆ ಅಲ್ಲೇ ಜಾಸ್ತಿ ಹೋಗ್ತಾ ಇದ್ದಾರೆ. ಅದಕ್ಕೆ ಯಾಕೆ ಕಾರಣ ಅಂದ್ರೆ ಜನ ಅವ್ರ ಲೆವೆಲ್ ಅಲ್ಲೇ ಯೋಚನೆ ಮಾಡ್ತಾರೆ. ಏನು ಅಂದ್ರೆ ಫೀಸ್ ಇದೆ ಅಂದ್ರೆ ಅದರಲ್ಲಿ ಏನೋ ಇದೆ, ಅದರಲ್ಲಿ ಏನೋ ವ್ಯಾಲ್ಯೂ ಇದೆ ಅಂತ ಅರ್ಥ. ಏನು ಏನು ಇಲ್ಲ ಅಂದ್ರೆ ಇದರಲ್ಲಿ ಏನೂ ಇಲ್ಲ, ಸುಮ್ಮನೆ ಏನೋ ಟೈಮ್ ಪಾಸಿಂಗ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಮನಸ್ಥಿತಿ. ಅದೇ ಫೀಸ್ ಇಟ್ಟಿದ್ದಾರೆ ಅಂದ್ರೆ, ಓ ಇಷ್ಟು ಫೀಸ್ ಇದೆ ಅಂದ್ರೆ ಅದರಲ್ಲಿ ಏನೋ ಇದೆ.
ಹಂಗಾದ್ರೆ ಕರೆಂಟ್ ಪಕ್ಕ ಅದರಲ್ಲಿ ವರ್ಕ್ ಆಗ್ತದೆ ಅನ್ನುವಂತಹ, ಅಂದ್ರೆ ಅಲ್ಲೂ ಕೂಡ ಜನ ಎಷ್ಟು ಅಜ್ಞಾನದಲ್ಲಿ ತೊಡಗಿದ್ದಾರೆ ತರದ. ಹೀಗೆ ಇವತ್ತೆಲ್ಲ ನೋಡ್ತಾ ಇದ್ದೀವಿ ನಾವು, ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾ ಇರ್ತೀವಿ. ಅಂದ್ರೆ ಯಾರ್ಯಾರು ಹೆಂಗೆ ಜನರನ್ನ ಮಂಗ್ಯ ಮಾಡ್ತಾ ಇದ್ದಾರೆ, ಬಕ್ರ ಮಾಡ್ತಾ ಇದ್ದಾರೆ ಅಂತ, ಅವರೇ ನಮಗೆ ಟಾರ್ಗೆಟ್. ಜನರನ್ನ ಈ ರೀತಿಯ ಅಸತ್ಯದ ಕಡೆಗೆ ಯಾರು ಎಳ್ಕೊಂಡು ಹೋಗಿ ಜನರನ್ನ ತಪ್ಪು ತಪ್ಪಾಗಿ ಆ ಎಳಿತಾ ಇದ್ದಾರೆ, ಅವರನ್ನೆಲ್ಲ ಈ ಸತ್ಯ ಮಾರ್ಗಕ್ಕೆ ಕರ್ಕೊಂಡು ಬರ್ಬೇಕು. ಇಂಥವ್ರನ್ನೆಲ್ಲ ಮನೆಗೆ ಕಳಿಸ್ಬೇಕು. ಅದೇ ಮುಖ್ಯ ಆ ಧ್ಯೇಯ. ಹಾಗಾಗಿ ಅಂದ್ರೆ ಅಮಾಯಕರು ಬಲಿಯಾಗಬಾರ್ದು. ಅದಕ್ಕೆ ಹೇಳ್ತಾ ಇದ್ದಾನೆ, ಧ್ಯಾನಾಖ್ಯ ಯೋಗ ರಣಿ ದೀಪತೇನ ಪಂಚಾತ್ಮಕ ಧರ್ಮ ಗುಣೇನ ಅದೇನ. ಅಂದ್ರೆ ಈ ಧ್ಯಾನ ಯೋಗ ಅನ್ನುವಂತಹ ವನದಲ್ಲಿ ನೀನು ಏನ್ ಮಾಡಬೇಕು? ಯೋಗಸ್ಥನಾಗಬೇಕು. ನಿರಂತರ ಸಾಧನೆಯಿಂದ ನೀನೇನ್ ಮಾಡ್ತೀಯಾ? ನಿನ್ನ ಕರ್ಮ ಬಂಧನಗಳೆಲ್ಲ ಆ ಧ್ಯಾನಾಗ್ನಿಯಲ್ಲಿ, ಯೋಗಾಗ್ನಿಯಲ್ಲಿ ದಹಿಸಲ್ಪಡ್ತವೆ, ಸುಟ್ಟು ಭಸ್ಮವಾಗ್ತದೆ. ನಂತರ ಏನಾಗ್ತದೆ? ಬ್ರಹ್ಮನ ಸಾಕ್ಷಾತ್ಕಾರವಾಗಿ ಸಿದ್ಧಿ ಲಭಿಸ್ತದೆ. ನೀನು ಮತ್ತೆ ಮತ್ತೆ ಈ ಭೂಮಿಯ ಮೇಲೆ ಜನ್ಮ ತಗೊಂಡು ಬರುವ ಅವಶ್ಯಕತೆ ಅನ್ನೋದು ಇರುವುದಿಲ್ಲ, ಇರೋದಿಲ್ಲ. ಯಾವಾಗ ಹೀಗೆ ನೀನು ನಿರಂತರ ಈ ಯೋಗದಲ್ಲಿ ತೊಡಗಿಕೊಂಡೆಯೋ ಆಗ ಏನಾಗ್ತದೆ ಅಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾನೆ, ನೀನು ಇದನ್ನೇ ಯಾಕೆ ಮಾಡು ಅಂತ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ. ಅದರ ಮಹತ್ವ ಏನು ಅಂತ ಹೇಳ್ತಾ ಇದ್ದೇನೆ. ಬ್ರಹ್ಮಹತ್ಯ ಸಹಸ್ರಾಣಿ ಭ್ರೂಣ ಹತ್ಯ ಶತಾವಿಚ ಏಕೋ ಹಿ ಧ್ಯಾನ ಯೋಗಶ್ಚ ಹತ್ಯಗ್ನಿ ರವೀಂದರಂ. ಸಾವಿರಾರು ಬ್ರಹ್ಮ ಹತ್ಯೆಗಳನ್ನ ಮಾಡಿದಂತಹ ಪರಮ ಪಾಪಿಯಾಗಿದ್ದರೂ ಸರಿ, ನೂರಾರು ಭ್ರೂಣ ಹತ್ಯೆಗಳನ್ನ ಮಾಡಿದಂತಹ ಪಾಪ ಇರಲಿ, ಎಂತಹ ಪರಮ ಪಾಪಿಷ್ಠನೇ ಆಗಿರ್ಲಿ, ಒಂದು ಧ್ಯಾನ ಯೋಗವನ್ನ ಅವನು ಅಳವಡಿಸಿಕೊಂಡ ಅಂತಾದರೆ, ಧ್ಯಾನ ಯೋಗದಲ್ಲಿ ನಿರತನಾದ ಅಂತಾದರೆ, ಅವನ ಸಮಸ್ತ ಕರ್ಮಗಳು ಕೂಡ ಹೇಗೆ ಒಂದು ಕಟ್ಟಿಗೆಯಲ್ಲಿ ತುಪ್ಪವನ್ನ ಸುರಿದ್ರೆ ಬೆಂಕಿಗೆ ದಗ 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 ದಹಿಸಿ ಉರಿದು ಬಿಡುತ್ತದೋ, ಹಾಗೆ ಆ ಯೋಗಾಗ್ನಿಯಲ್ಲಿ ಅವನ ಎಲ್ಲ ಕರ್ಮಗಳು ಸುಟ್ಟು ಭಸ್ಮವಾಗ್ತದೆ, ಸುಟ್ಟು ಭಸ್ಮವಾಗಿ ಹೋಗ್ತದೆ. ಹಾಗಾದ್ರೆ ಅಷ್ಟು ಶಕ್ತಿ ಇದೆಯಾ ಆ ಯೋಗಕ್ಕೆ, ಧ್ಯಾನಕ್ಕೆ? ಆ ಧ್ಯಾನಾಗ್ನಿಗೆ ಅಷ್ಟು ಮಹತ್ವ ಇದೆಯಾ ಅಂದ್ರೆ, ಹಾಗಾದ್ರೆ ಬೇರೆದೆಲ್ಲ ಮಾಡುವುದು ವ್ಯರ್ಥವ? ಅದಕ್ಕೆ ಹೇಳ್ತಾ ಇದ್ದಾನೆ ಭಗವಂತ ಕೃಷ್ಣ, ಹೇಳ್ತಾ ಇದ್ದಾನೆ, ಅಶ್ವಮೇಧ ಸಹಸ್ರಾಣಿ ರಾಜಪೇಯ ಶತಾನಿ ಚ. ಅಶ್ವಮೇಧ ಸಹಸ್ರಾಣಿ ರಾಜಪೇಯ ಶತಾನಿ ಚ ಏಕಸ್ಯ ಧ್ಯಾನ ಯೋಗಸ್ಯ ಕಳಾಂ ವಾರ್ತಸಿ ಷೋಡಶಂ. ಸಾವಿರಾರು ಅಶ್ವಮೇಧ ಯಾಗಗಳನ್ನ ಮಾಡಿದರೂ, ಸಾವಿರಾರು ಅಶ್ವಮೇಧ ಯಾಗಗಳನ್ನ ಮಾಡಿದರೂ, ನೂರಾರು ಜಪ ಯಜ್ಞಗಳನ್ನ ಮಾಡಿಸಿದರೂ, ರಾಜಪೇಯ ಯೋಗ ಅಶ್ವಮೇಧ ಯಾಗಗಳನ್ನ ಮಾಡಿದರೂ ಕೂಡ ಮನುಷ್ಯ ಅದರ ಸಾವಿರ, ಅಂದ್ರೆ ಯಾರು ಧ್ಯಾನ ಯೋಗ ನಿರತನಾಗಿದ್ದಾನೋ ಅವನ ಶಕ್ತಿಯ ಅಥವಾ ಅವನ ಪುಣ್ಯದ ಸಾವಿರದಲ್ಲೂ ಒಂದು ಭಾಗವೂ ಕೂಡ ಅದು ಸಮ ಆಗುವುದಿಲ್ಲ. ಬರೀ ಒಬ್ಬ ಧ್ಯಾನ ಯೋಗಿಯ ಶಕ್ತಿ. ಹಾಗಾಗಿ ಸಾವಿರಾರು ಅಶ್ವಮೇಧ ಯಾಗ, ನೂರಾರು ರಾಜಪೇಯ ಯಾಗಗಳು ಎಂದು ನೂರಾರು ಜಪ ಯಜ್ಞಗಳನ್ನ ಮಾಡಿದರೂ ಕೂಡ ಷೋಡಶ ಕಳಾ ಪೂರ್ಣನಾದಂತಹ ಒಬ್ಬ ಆತ್ಮಯೋಗಿಯ ಸಾವಿರ ಒಂದು ಭಾಗಕ್ಕೂ ಅದು ಸಮ ಆಗುವುದಿಲ್ಲ. ಅಂದ್ರೆ ಒಬ್ಬ ಯೋಗಿಗೆ ಅಷ್ಟು ಶಕ್ತಿ ಇರ್ತದೆ. ಇದರಲ್ಲಿ ಬರ್ತದೆ, ಇಲ್ಲಿ ರಾಮಾಯಣದಲ್ಲಿ ಮತ್ತೆ ಬೇರೆ ಕಡೆಯೂ ಬರ್ತದೆ, ವಿಶ್ವಾಮಿತ್ರರು ಮತ್ತೆ ವಸಿಷ್ಠರ ನಡುವೆ ನಡೆದಂತಹ ಒಂದು ಗಲಾಟೆ. ಅದರಲ್ಲಿ ಆ ಯಾರು ವಿಶ್ವಾಮಿತ್ರರು ಒಬ್ಬ ರಾಜ ಆಗಿರ್ತಾನೆ. ಮೊದಲು ಅವನು ಋಷಿ ಆಗುವುದಕ್ಕಿಂತ ಮುಂಚೆ ಅವನೊಬ್ಬ ರಾಜ. ಅವನು ಹೀಗೆ ಒಮ್ಮೆ ಭೇಟಿ ಮಾಡ್ತಾ ಮಾಡ್ತಾ ಏನ್ ಮಾಡ್ತಾನೆ, ಆ ವಸಿಷ್ಠರ ಆಶ್ರಮಕ್ಕೆ ಬರ್ತಾನೆ. ವಸಿಷ್ಠರ ಆಶ್ರಮಕ್ಕೆ ಬಂದಾಗ ರಾಜ ಅಂದ್ಮೇಲೆ ಗೊತ್ತಲ್ವಾ, ಅವನ ಹಿಂದೆ ಒಂದು ದೊಡ್ಡ ಸೈನ್ಯವೇ ಬಂದಿರ್ತದೆ. ಇವರು ನಡು ಕಾಡಿನ ಮಧ್ಯದಲ್ಲಿ ಇರುವಂತವ್ರು. ಇವರು ಬಂದ ಕೂಡಲೇ ಅವರಿಗೆ ಒಳ್ಳೆಯ ಭಕ್ಷ್ಯ ಭೋಜ್ಯವನ್ನು ಮಾಡಿಸಿ ಎಲ್ಲ ರೀತಿಯಂತಹ ಆಹಾರ ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿ ಬೇಯಿಸಿ ಎಲ್ಲರಿಗೂ ಊಟ ಬಡಿಸ್ತಾರೆ. ಅದನ್ನ ನೋಡಿ ಈ ಕೌಶಿಕ ಮಹಾರಾಜನಿಗೆ ಬಹಳ ಆಶ್ಚರ್ಯ ಆಗ್ತದೆ. ಏನಿದು, ಇಂತಹ ಮಧ್ಯ ಕಾಡಿನಲ್ಲಿ ಇರುವವರು, ಇವರಿಗೆ ಒಂದು ವಸ್ತು ಸಿಗೋದಿಲ್ಲ ಹೊರಗಡೆಯಿಂದ. ಅಂಥವರು
ಇಷ್ಟು ಚೆನ್ನಾಗಿ ಅಡಿಗೆ ಮಾಡಿ, ಇಷ್ಟೊಂದು ಪದಾರ್ಥಗಳನ್ನ ಮಾಡಿ, ಇಷ್ಟೊಂದು ಸಾವಿರಾರು ಜನರಿಗೆ ಇಷ್ಟು ಬೇಗ ಅಡಿಗೆ ಮಾಡಿ ಬಡಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಆಶ್ಚರ್ಯದಿಂದ ಆ ಕೌಶಿಕ ಮಹಾರಾಜ ವಸಿಷ್ಠರ ಬಳಿಗೆ ಕೇಳ್ತಾನೆ. ಆಗ ವಸಿಷ್ಠರು ಹೇಳ್ತಾರೆ, ನಮ್ಮ ಬಳಿ ಕಾಮಧೇನುವಿನಿಂದ ಕೊಡಲ್ಪಟ್ಟಂತಹ ಒಂದು ಧೇನು ಇದೆ, ಅಂದ್ರೆ ಆಕಳಿದೆ. ಆ ಧೇನು ಏನ್ ಮಾಡ್ತದೆ, ನಮಗೆ ಬೇಕಾಗಿದ್ದನ್ನೆಲ್ಲ ನಾವು ಕೇಳಿದ್ರೆ ಸಾಕು ಅದು ಕೊಡ್ತದೆ. ಯಾಕೆ ಕೊಡ್ತದೆ ಅಂದ್ರೆ, ನಾವು ನಮ್ಮ ಜೀವನ ಇರುವುದೇ ಲೋಕ ಕಲ್ಯಾಣಕ್ಕಾಗಿ, ನಮ್ಮ ಸ್ವಾರ್ಥ ಏನೂ ಇಲ್ಲ ಇಲ್ಲಿ. ನಾವು ಏನು ಮಾಡಿದ್ರು ಇಡೀ ಲೋಕದ ಉನ್ನತಿಗಾಗಿ ಅಂತ ನಾವು ಜೀವನ ಮಾಡ್ತಾ ಇರುವುದು. ಅದಕ್ಕಾಗಿ ನಮಗೆ ಭಗವಂತನಿಂದ ಕೊಡಲ್ಪಟ್ಟದ್ದು ಯಾವುದು, ಧೇನು. ನಾವು ಏನ್ ಕೇಳಿದ್ರು ಅದು ಕೊಡ್ತದೆ. ಅದಕ್ಕೆ ಇಷ್ಟೆಲ್ಲ ನಾವು ಜನರಿಗೆ ಸತ್ಕಾರ ಮಾಡಿದ್ದು ಕೂಡ ಅದು ಕೊಟ್ಟಂತಹ ಈ ಆಹಾರ ಪದಾರ್ಥಗಳಿಂದಲೇ ಅಂತ ಹೇಳಿದ. ಅದು ಏನ್ ಕೇಳಿದ್ರು ಕೊಡ್ತದ? ಹೌದು, ನಾವ್ ಏನ್ ಕೇಳಿದ್ರು ಕೊಡ್ತದೆ. ಬಂಗಾರ ಬೇಕಾ ಕೊಡ್ತದೆ, ಬೆಳ್ಳಿ ಬೇಕಾ ಕೊಡ್ತದೆ, ದುಡ್ಡು ಬೇಕಾ ಕೊಡ್ತದೆ, ಸೈನ್ಯ ಬೇಕಾ ಅದನ್ನು ಕೊಡ್ತದೆ, ಏನು ಬೇಕೋ ಅದನ್ನು ಕೊಡ್ತದೆ. ಹಾಗಾದ್ರೆ ಇವನಿಗೆ ಅದ್ರ ಮೇಲೆ ಆಸೆ ಬಂತು. ಹಾಗಾದ್ರೆ ಇಂಥ ವಸ್ತು ನಿಮ್ಮ ಹತ್ರ ಅಲ್ಲ ಇರ್ಬೇಕಾದದ್ದು, ನಮ್ಮ ಹತ್ರ ಇರಬೇಕು. ಯಾರು? ರಾಜರ ಹತ್ರ. ಯಾಕೆಂದ್ರೆ ರಾಜರಿಗೆ ಎಷ್ಟೊಂದು ಸವಾಲುಗಳಿರ್ತದೆ, ಎಷ್ಟೊಂದು ಜನ ಕಷ್ಟ ಅಂತ ಕೇಳ್ಕೊಂಡು ಬರ್ತಾರೆ, ಅವರಿಗೆಲ್ಲ ನಮಗೆ ಕೊಡೋದಕ್ಕೆ ಬೇಕಲ್ವಾ? ಅದಕ್ಕೆ ಇದನ್ನ ನಾನು ತಗೊಂಡು ಹೋಗ್ತೀನಿ, ನನಗೆ ಕೊಟ್ಟು ಬಿಡಿ. ಅದಕ್ಕೆ ವಸಿಷ್ಠರು ಹೇಳಿದ್ರು, ಇಲ್ಲ ಇಲ್ಲ, ಹಾಗೆಲ್ಲ ನಾವು ಪ್ರಾಪಂಚಿಕವಾಗಿರೋರಿಗೆ ಕೊಡ್ಲಿಕ್ಕೆ ಅದು ಇರೋದಲ್ಲ. ಅದೇನಿದ್ರು ಲೋಕ ಕಲ್ಯಾಣಕ್ಕಾಗಿ ಅಂತ ಮೇಲಿನ ಲೋಕದಿಂದ ನಮಗೆ ಸಿಕ್ಕಂತ ಒಂದು ವರ. ಅದಕ್ಕಾಗಿಯೇ ಬಳಸಬೇಕೇ ಹೊರತು ನಾವು ಕೂಡ ಅದನ್ನ ಲೋಕ ಕಲ್ಯಾಣಕ್ಕೆ ಅಂತಾನೆ ಬಳಸ್ತೀವಿ. ಹಾಗೆಲ್ಲ ಕೊಡ್ಲಿಕ್ಕೆ ಆಗೋಲ್ಲಪ್ಪ ಅಂದಾಗ ಸಿಟ್ಟು ಬಂತು ಕೌಶಿಕ ಮಹಾರಾಜ. ನಾನು ಯಾರು? ಈ ಭರತ ದೇಶದ ಚಕ್ರವರ್ತಿ, ನನಗೇ ಕೊಡಲ್ಲ ಅಂತೀರಾ ನೀವು? ಒಂದು ಗುಡಿಸ್ಲಲ್ಲಿ ಎತ್ಕೊಂಡು ಒಬ್ಬ ರಾಜ ಬಂದು ಕೇಳ್ತಾ ಇದ್ದಾನೆ, ಕೊಡ್ಬೇಕು ಅನ್ನುವ ಒಂದು ಇದಿಲ್ವಾ ಅಂತ ಹೇಳಿ, ನೀನು ಕೊಡದಿದ್ರೆ ಏನು, ನಾನು ಅದನ್ನ ಕಸ್ಕೊಂಡು ಹೋಗ್ತೇನೆ ಅಂತ ಹೇಳಿ ಆ ದೇನುವನ್ನ ತಗೊಳ್ಲಿಕ್ಕೆ ಹೋದ್ರೆ, ಆ ದೇನು ಏನ್ ಮಾಡಿಬಿಡ್ತದೆ, ಎಷ್ಟೋ ಸೈನ್ಯವನ್ನೆಲ್ಲ ಸೃಷ್ಟಿ ಮಾಡ್ತದೆ. ಅದು ಮತ್ತೆ ಆ ಕೌಶಿಕ ಮಹಾರಾಜನ ಸೈನ್ಯದ ಜೊತೆಗೆ ದೊಡ್ಡ ಯುದ್ಧ ಆಗ್ತದೆ. ಕೊನೆಗೆ ವಸಿಷ್ಠರು ಬರ್ತಾರೆ. ವಸಿಷ್ಠರು ಬಂದು ನಿಲ್ತಾರೆ. ಇವನು ವಸಿಷ್ಠರ ಮೇಲೆ ಎಲ್ಲಾ ಪ್ರಯೋಗ ಮಾಡ್ತಾನೆ. ಅದು ಹೇಳ್ತಾರೆ, ಅವನು ಕೌಶಿಕ ಮಹಾರಾಜ ಅಂದ್ರೆ ಸಾಮಾನ್ಯ ಅಲ್ಲ. ಅವನಿಗೆ ಬ್ರಹ್ಮಾಸ್ತ್ರದಿಂದ ಹಿಡಿದು ಎಲ್ಲಾ ಅಸ್ತ್ರಗಳು ಕೂಡ ಅವನಿಗೆ ತಿಳಿದಿರ್ತದೆ. ಅಂತಹ ದೊಡ್ಡ ಪರಾಕ್ರಮಿ. ಎಲ್ಲ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾನೆ. ಬ್ರಹ್ಮಾಸ್ತ್ರ, ವೈಷ್ಣವಾಸ್ತ್ರ, ಅಗ್ನಿಯಾಸ್ತ್ರ, ಏನೇನು ಅಸ್ತ್ರ ಇದೆ ಎಲ್ಲ ಕ್ಷತ್ರಿಯ ಬಲವನ್ನೂ ಕೂಡ ಏನ್ ಮಾಡ್ತಾನೆ, ವಸಿಷ್ಠರ ಮೇಲೆ ಪ್ರಯೋಗ ಮಾಡ್ತಾನೆ. ವಸಿಷ್ಠರು ಬರೀ ಅವರ ಮಂತ್ರದಂಡವನ್ನ ಹಿಡ್ಕೊಂಡು ಅದನ್ನೆಲ್ಲ ಉಪಶಮನ ಮಾಡಿಬಿಡ್ತಾರೆ. ಆಗ ಇವನು ಏನೂ ಮಾಡದ ಸ್ಥಿತಿ ಹೋಗಿಬಿಡ್ತಾನೆ. ಏನು ಮಾಡಿದ್ರು ಅವ್ರನ್ನ ಸೋಲಿಸ್ಲಿಕ್ಕೆ ಆಗೋಲ್ಲ. ಆಗ ಅವನಿಗೆ ಗೊತ್ತಾಗ್ತದೆ. ಆಗ ಅದು ಕೌಶಿಕ ಮಹಾರಾಜ ಹೇಳುವ ಮಾತು, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಈ ಕ್ಷತ್ರಿಯ ಬಲ, ಈ ಹಣ ಬಲ, ಅಧಿಕಾರ ಬಲ, ಇದು ಯಾವುದೋ ಬಲ ಅಲ್ಲ. ನಾವು ಅನ್ಕೊಂಡಿದೀವಿ ಅಷ್ಟೇ, ನಾನು ರಾಜ, ನನ್ನ ಹತ್ರ ಅಷ್ಟು ಬಲ ಇದೆ, ಇಷ್ಟು ದುಡ್ಡಿದೆ, ಅದೇ ನನ್ನ ಬಲ. ಅದಕ್ಕೆ ಹೇಳಿದ, ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ. ಯಾರು ಬ್ರಹ್ಮ ತೇಜಸ್ಸನ್ನ ಸಂಪಾದನೆ ಮಾಡಿದ್ದಾನೆ ಅವನ ಬಲದ ಮುಂದೆ ಇದು ಯಾವುದು ಬಲ ಅಲ್ಲ ಅಂತ ಹೇಳಿ ಏನ್ ಮಾಡಿದ, ಹಾಗಾದ್ರೆ ನಾನು ಆ ನಿಜವಾದ ಬಲವಾದ ಬ್ರಹ್ಮ ತೇಜಸ್ಸನ್ನ ನಾನು ಸಂಪಾದನೆ ಮಾಡ್ತೇನೆ ಅಂತ ಹೇಳಿ ತಾನು ಸಾಮ್ರಾಜ್ಯವನ್ನ ಬಿಟ್ಟು, ರಾಜ್ಯವನ್ನ ಬಿಟ್ಟು ತಪಸ್ಸಿಗೆ ನಿಲ್ತಾನೆ. ಯಾರು? ವಸಿಷ್ಠರಂತೆ ನಾನು ಕೂಡ ಬ್ರಹ್ಮರ್ಷಿ ಆಗ್ತೇನೆ, ಬ್ರಹ್ಮ ಋಷಿ ಅಂತ ಹೇಳಿ ತಪಸ್ಸಿಗೆ ನಿಲ್ತಾನೆ. ಹೀಗೆ ನಿರಂತರವಾಗಿ ಸಾಧನೆ ಮಾಡ್ತಾ 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 ಕೌಶಿಕ ಮಹಾರಾಜನಾಗಿದ್ದಂತಹ ಒಬ್ಬ ಕ್ಷತ್ರಿಯ ಏನ್ ಮಾಡಿದ, ಅದರ ಮಹತ್ವವನ್ನು ತಿಳಿದು ಧ್ಯಾನ ಸಾಧನೆಯಿಂದ ಅವನು ಕೂಡ ಬ್ರಹ್ಮ ಋಷಿಯಾದ. ಸಪ್ತ ಋಷಿಗಳಲ್ಲಿ ಒಂದು ಸ್ಥಾನವನ್ನ ಪಡೆದರು. ಯಾಕೆ ಅಷ್ಟೆಲ್ಲ ಪ್ರಯತ್ನ ಮಾಡಿ, ಅವನು ಚಕ್ರವರ್ತಿ ಆಗಿದ್ದವನು, ಅವನಿಗೆ ಯಾಕೆ ಬೇಕಿತ್ತು? ಅದರ ಮಹತ್ವವನ್ನು ತಿಳ್ಕೊಂಡ. ಉಳಿದಿದ್ರಲ್ಲಿ ಏನೂ ಇಲ್ಲ, ಅದು ಎಲ್ಲವೂ ಒಂದು ದಿವಸ ಅವೆಲ್ಲವೂ ವ್ಯರ್ಥವೇ. ಇವ್ರು ಏನೂ ಮಾಡಲ್ಲ, ಇವ್ರು ಯಾವ ಅಸ್ತ್ರ ಇಲ್ಲ, ಶಸ್ತ್ರ ಇಲ್ಲ, ಏನಿಲ್ಲ, ಇವ್ರ ಹತ್ರ ಇರೋದು ಒಂದೇ ಧ್ಯಾನ ಜ್ಞಾನ. ಆ ಧ್ಯಾನ ಜ್ಞಾನವನ್ನ ಮಣಿಸ್ಲಿಕ್ಕೆ ಯಾವುದರಿಂದಲೂ ಶಕ್ತಿಯಿಂದಲೂ ಸಾಧ್ಯ ಆಗ್ಲಿಲ್ಲ. ಹಾಗಿದ್ಮೇಲೆ ನಾವೇನ್ ಮಾಡ್ಬೇಕು? ಅಂತಹ ಯೋಗದಲ್ಲಿ ನಿರತರಾಗಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ, ನಿಮಿಷಾರ್ಥಂ ವಾ
ಜ್ಞಾನಿ ನ್ಯಾಧ್ಯೋನ ಚಿಂತೆಯ ಕೃತಕೋಟಿ ಸಹಸ್ರಾಣಂ ಧ್ಯಾನಮೇಕಂ ವಿಶಿಷ್ಯತೆ. ಒಬ್ಬ ಆತ್ಮ ಯೋಗಿಗಳು ಒಂದು ನಿಮಿಷ, ಅರೆ ನಿಮಿಷವಾಗಲಿ ಧ್ಯಾನಸ್ಥರಾದರೆ ಸಾಕು, ಅವರ ಎಷ್ಟೋ ಸಾವಿರ ಕೋಟಿ ಕರ್ಮಗಳು ನಾಶವಾಗ್ತದೆ. ಏನೋ ನಿಮಿಷ ನಿಮಿಷಾರ್ಥಂ ವಾ ಜ್ಞಾನಿನೋಧ್ಯಾಯ ಚಿಂತೆಯ ಕೃತಕೋಟಿ ಸಹಸ್ರಾಣಂ ಧ್ಯಾನಮೇಕಂ ವಿಶಿಷ್ಯತೆ. ಬ್ರಹ್ಮಭೇದೆ ನ ಜಾನಾತಿ ಮುಕ್ತಿಂ ನೈವ ಪ್ರಪದ್ಯತೆ ಸಮಾಮಂ ಸರ್ವಜಂತೂನಾಂ ಬ್ರಹ್ಮಸೂತ್ರೇಣ ಕದ್ಯತೆ. ಹಾಗಾಗಿ ಮನುಷ್ಯ ಏನ್ ಮಾಡಬೇಕು? ಕೇವಲ ತನ್ನ ಒಳಗೆ ಮಾತ್ರ ಅಲ್ಲ, ಸಮಸ್ತ ಜೀವರಾಶಿಗಳ ಒಳಗೆ, ಆ ಜೀವಾತ್ಮನಾದ ಪರಮಾತ್ಮರಲ್ಲಿ ಯಾವ ಭೇದವೂ ಇಲ್ಲ. ಒಂದು ನಾಯಿ, ಒಂದು ಹಸು, ಒಬ್ಬ ಪರಮ ಪಾಪಿ, ಒಬ್ಬ ಶ್ರೇಷ್ಠ, ಎಲ್ಲರ ಒಳಗೆ ಇರುವ ಭಗವಂತ ಪರಮಾತ್ಮ ಒಬ್ಬನೇ ಅಂತ ಹೇಳಿ ತಿಳಿದು ಎಲ್ಲರನ್ನೂ ಸಮದೃಷ್ಟಿಯುಳ್ಳವನು, ಯಾರಲ್ಲೂ ಕೂಡ ಭೇದ ಮಾಡದವನು. ಯಾರು ಹೀಗೆ ಸರ್ವವ್ಯಾಪಿಯಾದ ಭಗವಂತನನ್ನ ಏಕಚಿತ್ತದಿಂದ ನೋಡ್ತಾನೋ ಅವನು ಮಾತ್ರ ಮುಕ್ತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಸಮಸ್ತ ಪ್ರಾಣಿಗಳಲ್ಲಿಯೂ ಬ್ರಹ್ಮ ಚೈತನ್ಯ ಶಕ್ತಿಯನ್ನ ಸಮಾನವಾಗಿ ನೋಡುವವನು ಅವನು ಮಾತ್ರ ಮುಕ್ತಿಗೆ ಅರ್ಹನಾಗ್ತಾನೆ. ಭೂತವಸ್ತು ನೈಶೋಚಿತ್ವೇ ಸಿದ್ಧೇ ಚಾಗಾಮಿ ವಸ್ತುನಿ ಸಿದ್ಧೇ ಚ ನಿರೇಪೇಕ್ಷಾತ್ವೇ ಪುನರ್ಜನ್ಮ ನ ವಿದ್ಯತೆ. ಹೀಗೆ ಯಾರು ಯೋಗಿಯಾದವನಿಗೆ ಕಳೆದು ಹೋದ ವಸ್ತುವಿನ ಕುರಿತಾಗಲಿ ಮುಂದೆ ಬರುವಂತಹ ವಸ್ತುವಿನ ಕುರಿತಾಗಲಿ ಆಸಕ್ತಿ ಎನ್ನುವುದು ಇರುವುದಿಲ್ಲ. ಅವನಿಗೆ ಇರೋದು ಒಂದೇ, ಏನೋ ನಾನು ಈ ಜನ್ಮದಲ್ಲಿ ನನ್ನ ಜನ್ಮವನ್ನ ಕೊನೆಯ ಜನ್ಮವನ್ನಾಗಿ ಮಾಡಿಕೊಳ್ಬೇಕು. ನಾನು ಯಾವ ಉದ್ದೇಶದಿಂದ ಪ್ರತಿ ಜನ್ಮದಲ್ಲೂ ಭೂಮಿಯ ಮೇಲೆ ಹುಟ್ಟಿ ಬರ್ತಾ ಇದ್ದೇನೋ ಆ ಉದ್ದೇಶವನ್ನ ನಾನು ಈ ಜನ್ಮದಲ್ಲಿ ಪೂರ್ಣ ಮಾಡಿಕೊಳ್ಳಬೇಕು. ಈ ಸಂಸಾರದಲ್ಲಿ ಮತ್ತೆ ಮತ್ತೆ ನಾನು ಸಿಕ್ಕಿ ಹಾಕಿಕೊಂಡು ಒದ್ದಾಡಬಾರದು ಅಂತ ಹೇಳಿ ಏನ್ ಮಾಡ್ತಾನೆ? ನಿಜವಾಗಲೂ ಒಬ್ಬ ಬುದ್ಧಿವಂತನಾದವನು ಸರಿಯಾದ ಸತ್ಯ ಮಾರ್ಗವನ್ನ ಆಶ್ರಯಿಸ್ತಾನೆ. ತಾತ್ಕಾಲಿಕವಾಗಿ ಸ್ವಲ್ಪ ಕಷ್ಟ ಆದರೂ ಕೂಡ ಅದನ್ನ ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡು ತಾನು ಏನನ್ನ ಸಾಧಿಸಬೇಕೋ ಅದನ್ನ ಸಾಧಿಸಿ ತನ್ನ ಇಡೀ ಜನ್ಮದ ಉದ್ದೇಶವನ್ನ ಸಫಲ ಮಾಡಿಕೊಳ್ತಾನೆ. ಹಾಗಾಗಿ ಮನುಷ್ಯನಾದವನು ಏನ್ ಮಾಡಬಾರದು? ಅಟ್ರಾಕ್ಷನ್ಗೆ ಒಳಗಾಗಬಾರದು, ಅಜ್ಞಾನಕ್ಕೆ ಒಳಗಾಗಬಾರದು, ಮೂರ್ಖತ್ವಕ್ಕೆ ಒಳಗಾಗಬಾರದು. ಯಾರೆಲ್ಲ ಈ ಆತ್ಮ ಜ್ಞಾನವನ್ನ ಕೇಳ್ತಾ ಇದ್ದೀರಿ, ಯಾರೆಲ್ಲ ಈ ಆತ್ಮ ಜ್ಞಾನವನ್ನ ಇಷ್ಟು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಿ, ನೀವೆಲ್ಲರೂ 350-60 ಜನ್ಮಗಳನ್ನ ದಾಟಿದವರೇ. ಕೆಲವರು 400 ಜನ್ಮಗಳ ಹತ್ತಿರ ಬಂದವರು ಇರಬಹುದು. ಅವ್ರು ಯಾರು ಅನ್ನೋದು ಗೊತ್ತಾಗ್ತದೆ. ಅವರವರ ಶ್ರದ್ಧೆಯ ಮೇಲೆ ಅದು ಡಿಪೆಂಡ್ ಆಗ್ತದೆ. ಯಾಕೆಂದ್ರೆ ಈ ಆತ್ಮಜ್ಞಾನ ಅನ್ನೋದು ಯಾರಿಗೂ ಸಿಗುವಂಥದ್ದಲ್ಲ, ಅಷ್ಟು ಸುಲಭವಾಗಿ ಯಾರಿಗೂ ಸಿಗುವುದಿಲ್ಲ. ಸಿಕ್ಕರೂ ಕೂಡ ಇಷ್ಟು ಶ್ರದ್ಧೆಯಿಂದ ಯಾರು ಕೇಳುವುದೂ ಇಲ್ಲ. ಅದು ನಿಮ್ಮ ಆತ್ಮಕ್ಕೆ ಬೇಕಾಗಿದೆ. ಆತ್ಮ ಇದನ್ನ ಬಯಸಿ 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 ಕೇಳಿ ಕೇಳಿ ಬಂದಿದೆ. ಏನ್ ಮಾಡಿ ಬಂದಿದೆ? ಎಷ್ಟೋ ಜನ್ಮಗಳ ಮೇಲೆ ಎಲ್ಲಿ ಜನರ ಲೋಕದಲ್ಲಿ ಅಲ್ಲಿ ಪೂರ್ಣಾತ್ಮಗಳ ಬಳಿ ಪ್ರಾರ್ಥನೆ ಮಾಡಿ 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 ಬಂದಿದೆ. ನಾನು ಭೂಮಿಯ ಮೇಲೆ ಹೋದಾಗ ಮಾಯೆಯಲ್ಲಿ ಮುಳುಗಿ ಬಿಡ್ತೇನೆ, ಅಜ್ಞಾನದಲ್ಲಿ ಮುಳುಗಿ ಹೋಗ್ತೇನೆ, ಪುನಃ ಈ ಮನಸ್ಸಿನ ಮಾಯೆಯೊಳಗೆ ಸಿಕ್ಕಿ ಹಾಕಿಕೊಂಡು ನಾನು ಯಾವ ಉದ್ದೇಶದಿಂದ ಭೂಮಿಗೆ ಬಂದಿದ್ದೇನೋ ಅನ್ನುವುದನ್ನೇ ಮರೆತು ಅಜ್ಞಾನದಲ್ಲಿ ಜೀವಿಸ್ಲಿಕ್ಕೆ ಶುರು ಮಾಡ್ತೇನೆ. ಆಗ ಯಾರಾದರೂ ಬಂದು ನನಗೆ ನನ್ನ ಉದ್ದೇಶವನ್ನ, ನನ್ನ ಪ್ರಣಾಳಿಕೆಯನ್ನ ಜಾಗೃತಗೊಳಿಸ್ಲಿ, ನನಗೆ ಸತ್ಯ ಏನು ಅನ್ನೋದನ್ನ ಅರ್ಥ ಮಾಡಿಸಿ ನನ್ನನ್ನು ಪುನಃ ಆ ಜ್ಞಾನದಿಂದ ಜ್ಞಾನದ ಕಡೆಗೆ, ಮೋಕ್ಷ ಮಾರ್ಗದ ಕಡೆಗೆ ನನ್ನ ಜಾಗೃತಗೊಳಿಸುವಂತ ಒಬ್ಬ ಗುರುವನ್ನ ದಯಪಾಲಿಸಿ ಅಂತ ಹೇಳಿ ಎಷ್ಟೋ ಪ್ರಾರ್ಥನೆ ಮಾಡಿರ್ತದೆ ಆತ್ಮ. ಅದರ ಫಲವಾಗಿ ಇಲ್ಲಿ ಸದ್ಗುರುಗಳ ಮೂಲಕ ಏನ್ ಮಾಡಿರ್ತಾರೆ? ಸತ್ಯ ಮಾರ್ಗವನ್ನ ತಿಳಿಸುವ ಪ್ರಯತ್ನ ಮಾಡ್ತಾರೆ. ಯಾರು ಇವತ್ತು ನಿಮಗೆಲ್ಲ ಇದು ಸಿಗ್ತಾ ಇದೆ ಅಂದ್ರೆ ಯೂಟ್ಯೂಬ್ ಇಂದ ಸಿಗ್ತಾ ಇಲ್ಲ,
ಜೂಮಿಂದ ಸಿಗ್ತಾ ಇಲ್ಲ, ಯಾರಿಂದ ಸಿಗ್ತಾ ಇದೆ? ಮೇಲೆ ಇರುವ ಪೂರ್ಣಾತ್ಮರಿಂದ ಸಿಗ್ತಾ ಇದೆ. ನಾವೆಲ್ಲ ಅವರ ಹತ್ರ ಕೇಳ್ಕೊಂಡು ಬಂದಿದ್ದೇವೆ. ಏನು? ನನಗೆ ಕೆಳಗೆ ಹೋದಾಗ ಸತ್ಯವನ್ನ ಬೋಧನೆ ಮಾಡುವ, ಸರಿಯಾದ ಮಾರ್ಗದಲ್ಲಿ, ಮೋಕ್ಷ ಮಾರ್ಗದಲ್ಲಿ ಹೋಗುವ ದಾರಿ ತೋರಿಸುವ ಗುರುವನ್ನ ಕೊಡಿ. ಅಂತವರ ಮೂಲಕ ನನಗೆ ಮುಂದೆ ಹೋಗುವ ದಾರಿ ತೋರಿಸಿ ಅಂತ ಹೇಳಿ ಅವ್ರನ್ನ ಕೇಳ್ಕೊಂಡಿದ್ದಕ್ಕೆ ಅವರು ಅವಕಾಶ ಕೊಟ್ಟಿದ್ದಾರೆ. ಅದನ್ನ ಕಳ್ಕೊಂಡ್ರೆ ಮತ್ತೆ 7 ಜನ್ಮ ಇದು ಸಿಗೋದಿಲ್ಲ. ಮತ್ತೆ 7 ಜನ್ಮ ಇದು ಸಿಗೋದಿಲ್ಲ. ಹಾಗಾಗಿ ಇದಕ್ಕೆಲ್ಲ ನಾವು ಯಾರಿಗೆ ಕೃತಜ್ಞರಾಗಬೇಕು? ಮೇಲಿನ ಲೋಕದ ಪೂರ್ಣಾತ್ಮರಿಗೆ ನಾವು ಕೃತಜ್ಞರಾಗಿರ್ಬೇಕು. ಹೌದು, ನಾವು ಕೇಳ್ಕೊಂಡಿದ್ವಿ, ಅದಕ್ಕೆ ಅವರು ಕೊಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡಬೇಕು? ಅದು ಸಿಕ್ಕಾಗ ಮನಸ್ಸು ಅನ್ನೋದು ಚಂಚಲ, ಅದು ಎಲ್ಲೆಲ್ಲೋ ನಮ್ಮನ್ನ ಎಳ್ಕೊಂಡು ಹೋಗ್ತದೆ. ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ, ಅದು ಚೆನ್ನಾಗಿದೆ ಅಂತ ಹೇಳಿ ನಮ್ಮನ್ನ ಡೈವರ್ಟ್ ಮಾಡ್ತದೆ. ಹಾಗೆ ಮನಸ್ಸು ಡೈವರ್ಟ್ ಆಗದ ಹಾಗೆ ಒಂದು ಕಡೆ ಸರಿಯಾಗಿ ಸ್ಥಿತವಾಗಿ ನಿಂತು ಸಾಧನೆಯನ್ನು ಮಾಡಿಕೊಳ್ಬೇಕು. ಆಗಲೇ ಏನಾಗ್ತದೆ? ಪರಿವರ್ತನೆ ಅನ್ನೋದು ಬರ್ತದೆ. ನಾವು ಯಾವ ಉದ್ದೇಶದಿಂದ ಈ ಭೂಮಿಗೆ ಬಂದಿದ್ದೇವೋ ಅದು ಸಾರ್ಥಕವಾಗ್ತದೆ. ಹಾಗಾದ್ರೆ ನಾವು ಯಾವ ಉದ್ದೇಶಕ್ಕೆ ಬಂದಿದ್ದೇವೆ? ನಾವು ಎಲ್ಲಿಂದ ಬಂದಿದ್ದೇವೆ? ಇಷ್ಟೆಲ್ಲ ಜನ್ಮ ಬಂದಿದೆ ಅಲ್ವಾ? ಏನೆಲ್ಲ ಆಯಿತು ಅನ್ನುವುದನ್ನ, ಮುಂದೆ ನಾವು ಏನೇನು ಆಗ್ಬೇಕು, ನಮ್ಮ ನಿಜವಾದ ಪ್ರಣಾಳಿಕೆ ಏನು? ಇಷ್ಟೆಲ್ಲ ಜನ ಇದ್ದಾರಲ್ವಾ? ಅವ್ರು ಸುಮ್ಮನೆ ಬಂದಾರೆ, ಊಟ ಮಾಡಿದ್ರು, ತಿಂದ್ರು, ಉಂಡ್ರು, ಆ ಏನೋ ಒಂದಿಷ್ಟು ಜನ್ಮ ಪೂರ್ತಿ ಏನೇನೋ ಮಾಡಿದ್ರು, ಕೊನೆಗೊಂದು ದಿನ ಸತ್ತು ಹೋದ್ರು. ಅವ್ರ ಕತೆ ಏನಾಗ್ತದೆ? ಆತ್ಮಜ್ಞಾನದಲ್ಲಿ ನಿರತರಾದವರ ಕತೆ ಏನಾಗ್ತದೆ? ಅದನ್ನೆಲ್ಲ ನಾವು ಪ್ರತಿನಿತ್ಯ ಇನ್ನು ಮುಂದೆ ಒಂದೊಂದೇ ವಿಷಯವನ್ನ ನೋಡ್ತಾ ಮುಂದೆ ತಿಳ್ಕೊಳ್ತಾ ಹೋಗೋಣ. ಇವತ್ತು ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು ಸಮಯ, ಆಯ್ತಾ? ಇರ್ಲಿ, ವಿಷಯ ಅದು ಅರ್ಧಕ್ಕೆ ನಿಲ್ಸಿದ್ರೆ ಅದು ಪೂರ್ತಿ ಆಗೋದಿಲ್ಲ, ಅದರ ಮಹತ್ವ ಸರಿ ಇದಾಗೋಲ್ಲ, ಆಯ್ತಾ? ಇಲ್ಲಿವರೆಗೂ ಅತ್ಯಂತ ಶ್ರದ್ಧೆಯಿಂದ ಕೇಳಿದಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಕೃತಜ್ಞತೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಯಾರಿಗಾದರೂ ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ನಮ್ಮೆಲ್ಲರ ಒಳಗೆ ಇರುವ ಆತ್ಮವೇ ಪರಬ್ರಹ್ಮ. ಎಲ್ಲರೂ ನಮ್ಮ ನಮ್ಮ ಆತ್ಮವನ್ನು ಆರಾಧಿಸಬೇಕು.